ಕಣ್ಮುಚ್ಚಿ ಪ್ರಿಯರೇ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಕೂಡಿ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹದ್ದು ನಿಮ್ಮ ಆಲೋಚನೆ, ನಿಮ್ಮ ಆಸೆ ತಂದೆ. ಆ ಆಸೆಯಂತೆ ನಮ್ಮೆಲ್ಲರನ್ನು ಕೂಡಿಸಿದ್ದೀರಾ. ನಾವೆಲ್ಲರೂ ಸೇರಿದಾಗ ಇಷ್ಟೊತ್ತು ಅಣ್ಣನ ಮೂಲಕ ಒಂದು ಅದ್ಭುತವಾಗಿ ನೀವು ಸತ್ಯವೇದದಲ್ಲಿ ವಿವರಣೆ ಕೊಟ್ಟಿರುವಂತಹ ವಿಚಾರವನ್ನು ಕೇಳಿ ತಿಳ್ಕೊಂಡಿದ್ದೀವಿ. ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿಟ್ಕೊಂಡು ಈಗ ಕೇಳ್ತಿರುವಂತಹ ಸಂದೇಶವನ್ನು ಸಹ ಅದಕ್ಕೆ ಸೇರಿಸಿಕೊಂಡು ಹಾಗೆ ಮನಸ್ಸಿನಲ್ಲಿ ಭದ್ರವಾಗಿ ಕಾಪಾಡಿಕೊಳ್ಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ತಗ್ಗಿಸಿಕೊಂಡು ಮಾತನಾಡುವಂತಹ ಹೃದಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ. ಅಂಶ ನಮ್ಗೆ ಅರ್ಥ ಆಯ್ತಾ? ಅಂಶದ ಹೆಸರು ನಮಗೆ ಅರ್ಥ ಆಯ್ತಾ? ಏನು ಅಂಶದ ಹೆಸರಿಷ್ಟಕ್ಕೂ? ಬದುಕು ಕೊಟ್ಟ ದೇವರು ಬದುಕುವುದನ್ನು ಕಲಿಸಿಲ್ವಾ? ಅದೇ ಅಲ್ವಾ ಅಂಶದ ಹೆಸರು? ಹಾಗಾದರೆ ಈ ಅಂಶದ ಹೆಸರಿನ ಅರ್ಥ ಏನು? ಬದುಕು ಕೊಟ್ಟಿದ್ದೇವ್ರೆ, ಬದುಕು ಕೊಟ್ಟಂತಹ ದೇವರು ಬದುಕುವುದನ್ನು ಕಲಿಸ್ಲಿಲ್ವಾ? ನಮಗೆ ಕಲಿಸ್ಲಿಲ್ವಾ? ಬದುಕು ಕೊಟ್ಟು ಹಾಗೆ ಬಿಟ್ಬಿಟ್ರ? ಈ ಸಂದೇಶವನ್ನು ಆಲೋಚನೆ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ ಪ್ರಿಯರೇ. ಪ್ರಪಂಚದಲ್ಲಿ ನೀವು ಯಾರನ್ನೇ ನೋಡಿದ್ರೂ ದೇವರನ್ನ ನಿಂದಿಸುವಂತಹ ಮಾತುಗಳೇ ಅವ್ರ ಬಾಯಿಂದ ಬರುವಂತಹದ್ದು, ಹೌದಾ ಇಲ್ವಾ? ದೇವರನ್ನ ನಿಂದಿಸುವಂತಹ ಮಾತೆ. ಇವ್ರಿಗೆ ಬಡತನ ಇದ್ದರೆ ದೇವರನ್ನು ಬೈತಿರ್ತಾರೆ, ಹೌದಾ? ಹಾಳಾದ ದೇವರು ಹುಟ್ಟಿಸ್ಬಿಟ್ರು ಅಂತ ಹೇಳಿ. ಅಂದರೆ ಪ್ರಪಂಚದಲ್ಲಿ ನೀವು ಯಾರನ್ನು ನೋಡಿದ್ರೂ ದೇವರನ್ನು ಬೈಯುವಂಥವ್ರೆ. ಈ ದೇವರನ್ನು ಬೈಯುವಂಥವ್ರನ್ನ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಅವರ ಮಾತುಗಳಿಗೆ ಬ್ರೇಕ್ ಹಾಕುವಂಥದ್ದು ನಮ್ಮ ಜವಾಬ್ದಾರಿ ಅಲ್ವಾ ಕ್ರೈಸ್ತರಾಗಿ? ಅದಕ್ಕೆ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಪ್ರಪಂಚದಲ್ಲಿ ಜನ ಆಡುವಂತಹ ಮಾತನ್ನು ಒಂದು ಸರಿ ನೆನಪು ಮಾಡ್ಕೊಳ್ಳೋಣ. ಇವತ್ತು ಏನೇನು ಮಾತಾಡ್ತಾರೆ? ಇಷ್ಟು ದಿನ ತಂದೆ ತಾಯಿ ಹತ್ರ ಹೋಗಿ ಕೇಳ್ತಿದ್ರು, ನನ್ನನ್ನು ಏನಕ್ಕೆ ಹುಟ್ಟಿಸಿದ್ರಿ ಅಂತ ಹೇಳಿ. ಈ ಪ್ರಶ್ನೆಯನ್ನು ಯಾರಿಗೆ ತಿರುಗಿಸ್ತಿದ್ದಾರೆ ಈ ನಡುವೆ? ದೇವರಿಗೆ. ಏನಂತ ಹುಟ್ಟಿಸಿಷ್ಟು ಕೋಟಿ ಜನನ ಬಿಟ್ಬಿಟ್ಟಿದ್ದಾನೆ ಆ ಭಗವಂತ. ಇಲ್ಲಿ ಜೀವನ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಹೇಳಿ ನಮಗೆ ಗೊತ್ತು. ಇದೆಲ್ಲ ನಾವು ದೇವ್ರ ವಿರುದ್ಧ ಮಾತಾಡುವಂಥ ಮಾತು. ಅಂದರೆ ನಮಗೆ ಗೊತ್ತಂತೆ ಕಷ್ಟ, ದೇವ್ರಿಗೆ ಗೊತ್ತಿಲ್ಲ. ಹುಟ್ಟಿಸಿ 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 ಪ್ರತಿಯೊಬ್ಬೊಬ್ಬರನ್ನು ಸೃಷ್ಟಿ ಮಾಡಿ ಬಿಡುವಂತಹದ್ದು ಇದು ದೇವ್ರ ಕೆಲಸ ಅಂತೆ, ಹೌದಾ? ಇನ್ನು ನೆಕ್ಸ್ಟ್, ಬದುಕುವಂತಹದ್ದನ್ನು ಕಲಿಸುವುದರ ಬಗ್ಗೆ ಹೇಳಬೇಕಂದ್ರೆ ಶಿಕ್ಷಕರು, ನಾವೆಲ್ಲರಿಗೂ ಗೊತ್ತು, ಟೀಚರ್ಸ್. ಈ ಲೋಕ ಶಿಕ್ಷಕರಿಗೆ ಒಂದು ಅಪರೂಪವಾದಂತಹ ಸ್ಥಾನ ಕೊಟ್ಟಿದೆ. ಆ ಸ್ಥಾನ ಬೇರೆ ಯಾರಿಗೂ ಕೊಡಲ್ಲ, ಹೌದಾ? ನಾವೆಲ್ಲರೂ ಕೇಳಿದ್ದೀವಿ, ಶಿಕ್ಷಕರಿಗೆ ಒಂದು ದಿನ ಇದೆಯಾ, ಅದು ಟೀಚರ್ಸ್ ಡೇ. ಸಿಟಿಲಿರುವಂಥವರು ಶಿಕ್ಷಕರಿಗೆ ಗೌರವ ಕೊಡುವಂತಹದ್ದನ್ನು ಅಷ್ಟರ ಮಟ್ಟಿಗೆ ನಾವು ನೋಡಿಲ್ಲ ಅಂದರೂ, ಹಳ್ಳಿಗಳ ಕಡೆ ನಮ್ಮ ಗುರುಗಳು ಸಿಕ್ಕಿದಾಗೆಲ್ಲ ಕಾಲು ಮುಗಿತಿರ್ತಾರೆ, ಕಾಲಿಗೆ ಬೀಳ್ತಿರ್ತಾರೆ. ನೋಡಿದ್ದೀವ ಇದನ್ನೆಲ್ಲ? ಓಕೆ. ಹಾಗಾದರೆ ಏನು ಕಲಿಸಿದ್ರು? ಚಿಕ್ಕ ವಯಸ್ಸಲ್ಲಿ 4 ಅಕ್ಷರ ಕಲಿಸಿದ ತಕ್ಷಣ ಅವ್ರ ಗುರು. ಓಕೆ, ಫೈನ್. ಗುರುಗಳಿಗೆ ಗೌರವ ಕೊಡಬಾರ್ದು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಈ ಲೋಕದ ವಿದ್ಯೆ ಕಲಿಸಿದವ್ರಿಗೆ ಕೊಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಕೊಡಬೇಕು. ಆದರೆ ಈ ಪ್ರಪಂಚ ಕೊಡುವಂತಹ ಗೌರವವನ್ನು ಒಂದು ಸರಿ ನೋಡಿ. ಈ ಗೌರವದಲ್ಲಿ ಸ್ವಲ್ಪ ಆದರೂ ದೇವ್ರಿಗೆ ಕೊಡ್ತಿದ್ದೀರಾ ಅಂತ ಯೋಚನೆ ಮಾಡಿ ನೋಡಿ. ಶಿಕ್ಷಕರಿಗೆ ಗೌರವ ಕೊಡ್ತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ, ನಾನು ಎಲ್ಲೋ ಕೇಳಿರುವಂಥ ಉದಾಹರಣೆ ಪ್ರಿಯರೇ ಇದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಬಂದು, ಒಬ್ಬ ವಿದ್ಯಾರ್ಥಿ ಹತ್ರ ಬಂದು, ಸ್ಟೂಡೆಂಟ್ ಹತ್ರ ಬಂದು, ಒಂದು ಕಡೆ ದೇವರನ್ನ ನಿಲ್ಲಿಸಿ ಇನ್ನೊಂದು ಕಡೆ ಶಿಕ್ಷಕನನ್ನು, ಇನ್ನೊಂದು ಕಡೆ ಟೀಚರನ್ನು ನಿಲ್ಲಿಸ್ತೆ ಅನ್ಕೋ, ನೀನು ಯಾರನ್ನು ಸೆಲೆಕ್ಟ್ ಮಾಡ್ತೀಯ ಇಬ್ಬರಲ್ಲಿ ಅಂದರೆ ಏನಂತಾನಂತೆ ಸ್ಟೂಡೆಂಟು? ನಾನು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಸ್ಟೂಡೆಂಟು ಯಾರಿಗೆ ಪ್ರಶ್ನೆ ಮಾಡ್ತಿರುವಂತಹದ್ದು? ಒಬ್ಬ ಸ್ಟೂಡೆಂಟ್ಗೆ. ಏನಂತ ಪ್ರಶ್ನೆ ಬಂತು? ಈ ಸ್ಟೂಡೆಂಟ್ಗೆ ಏನಂತ ಪ್ರಶ್ನೆ ಮಾಡ್ತಿದ್ದಾರೆ? ನೀನು ಮುಂದೆ ಒಂದು ಕಡೆ ದೇವರನ್ನು ನಿಲ್ಲಿಸಿ ಇನ್ನೊಂದು ಕಡೆ ಗುರುವನ್ನು ನಿಲ್ಲಿಸಿದ್ರೆ ನೀನು ಯಾರನ್ನು ಸೆಲೆಕ್ಟ್ ಮಾಡ್ತೀಯ? ಯಾರನ್ನು ಘನತೆಯುಳ್ಳವರಾಗಿ ಎಣಿಸ್ತೀಯ ಇಬ್ಬರಲ್ಲಿ ಅಂದರೆ ಏನಂದಂತೆ ಹುಡುಗ? ಕೇಳಿದ್ದೀವ ಇದನ್ನು? ಏನಂದಂತೆ ಸ್ಟೂಡೆಂಟು? ಫಸ್ಟು ಟೀಚರ್ನ ಸೆಲೆಕ್ಟ್ ಮಾಡ್ತೀನಿ. ಯಾಕೆ? ಟೀಚರೇ ಅಲ್ವಾ ಹೇಳ್ಕೊಟ್ಟಿದ್ದು ದೇವರಿದ್ದಾರೆ ಅಂತ, ಹೌದೇ? ಇದು ನಾವು ಶಿಕ್ಷಕರಿಗೆ ಕೊಡುವಂತಹ ಪ್ರಾಧಾನ್ಯತೆ ಈ ಲೋಕದಲ್ಲಿ. ಪ್ರಪಂಚನೂ ಅಷ್ಟೇ ಅಲ್ಲ. ಸತ್ಯವೇದದಲ್ಲಿ ದೇವರು ಎಲ್ಲ ಬರೀ ಪರಲೋಕದ ಬಗ್ಗೆನೇ ಬರೆಸ್ಬಿಟ್ರೆ ಆಗೋಗುತ್ತಾ? ಪರಲೋಕದ ಬಗ್ಗೆ ಅಂದರೆ ಸತ್ತ ನಂತರದ ಜೀವನದ ಬಗ್ಗೆ ಬರೆಸಿದ್ರೆ ಆಗೋಗುತ್ತಾ?
ಈ ಲೋಕದಲ್ಲೂ ನಾವು 60 ವರ್ಷ ಇರಬೇಕಲ್ವ ಬ್ರದರ್, 80 ವರ್ಷ ಜೀವನ ಮಾಡಬೇಕಲ್ವಾ? ಅಲ್ಲೂ ಸಹ ಈ ಲೋಕದಲ್ಲಿ ಹೆಂಗೆ ಬದುಕಬೇಕು ಅನ್ನುವಂತಹದ್ದನ್ನು ಕಲಿಸ್ಬೇಕಲ್ವ ದೇವರಾಗಿದ್ದರೆ? ಕಲಿಸ್ಬೇಕಲ್ವಾ? ಕಲಿಸಿದಾರ ದೇವರು? ಗುರು ಏನೋ ಕಲಿಸಿದ್ರು ಅಂತ ಅಲ್ವಾ ನಾವು ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದು, ಅಷ್ಟೊಂದು ಗೌರವ ಕೊಟ್ಟಿದ್ದು. ದೇವರೇನು ಕಲಿಸ್ಲಿಲ್ಲ ಅಂತಲ್ವ ನಿಂದನೆ ಮಾಡ್ತಿರುವಂತಹದ್ದು ದೇವರನ್ನು. ಇನ್ನೊಂದಷ್ಟು ಜನ ಮಾತಾಡ್ತಿರ್ತಾರೆ, ಓದಿರೋಂಥವ್ರನ್ನ ನೋಡಿದ್ರೆ ಇವ್ರು ಬಹಳ ಬುದ್ಧಿವಂತರು ಅಂತಾರೆ. ಏನಕ್ಕೆ ಓದಿರೋಂಥವ್ರನ್ನ ನೋಡಿದ್ರೆ ಬಹಳ ಬುದ್ಧಿವಂತರು ಅಂತ ಕೇಳಿ ನೋಡಿ ಏನಂತಾರೆ? ಅವ್ರಿಗೆ ಗೊತ್ತು ಎಲ್ಲಿ ಹೆಂಗೆ ನಡ್ಕೋಬೇಕು, ಹೆಂಗೆ ಜೀವನ ಮಾಡಬೇಕು ಅಂತ ಗೊತ್ತು. ಏನು ಬೇಕಾದರೂ ಮಾಡ್ಕೊಂಡು ಜೀವನ ಮುಗಿಸ್ಬಿಡ್ತಾರೆ. ಅಂದರೆ ಓದದೇ ಇರುವಂಥವ್ರಿಗೆ, ಸತ್ಯವೇದ ಮಾತ್ರ ಓದ್ಕೊಂಡಿರುವಂಥವ್ರಿಗೆ ಗೊತ್ತಿಲ್ವಾ ಜೀವನ ನಡೆಸೋಕ್ಕೆ? ದೇವ್ರು ಹೇಳ್ಕೊಟ್ಟಿಲ್ವಾ? ಅದಕ್ಕೆ ಈ ಸಂದೇಶವನ್ನು ಆಲೋಚನೆ ಮಾಡ್ತಾಯಿದ್ದೀವಿ. ಏನಕ್ಕೋಸ್ಕರ? ಪ್ರಪಂಚ ಒಂದೊಂದು ರೀತಿಯಾಗಿ ಡಿಸೈನ್ ಆಗಿ ದೇವರನ್ನು ನಿಂದಿಸ್ತಿದ್ದಾರೆ. ಏನೇನಂತ? ನಮಗೆ ದೇವರು ಏನೂ ಕಲಿಸ್ಕೊಟ್ಟಿಲ್ಲ, ಎಲ್ಲ ಬರೀ ಜೀವನ ಆದಮೇಲೆ ಪರಲೋಕದ ಬಗ್ಗೆನೇ ಹೇಳಿದ್ದಾರೆ. ಈ ಲೋಕದಲ್ಲಿ ಹೆಂಗೆ ಜೀವನ ಮಾಡಬೇಕು ಅಂತ ಹೇಳಿಲ್ಲ ದೇವರು, ಹೇಳ್ಕೊಟ್ಟಿಲ್ಲ ದೇವರು. ಗುರು ಹೇಳ್ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಹೆಂಗೆ ಬದುಕಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ? ಗುರು ಹೇಳ್ಕೊಟ್ಟಿದ್ದಾರೆ. ದೇವರು ಹೇಳ್ಕೊಟ್ಟಿಲ್ವಾ? ಓಕೆ, ಶುರು ಮಾಡೋಣ ಇವತ್ತಿನ ಸಂದೇಶವನ್ನು. ಏನಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ ಅಂತ ಗೊತ್ತಾಯಿತು. ಏನೇನು ಕಲಿಸ್ಕೊಟ್ರು ಪ್ರಿಯರೇ? ಜೀವನ ಮಾಡುವಂತಹದ್ದನ್ನು ದೇವರು ಕಲಿಸ್ಕೊಟ್ರು ಅಂತ ನಿರೂಪಣೆ ಮಾಡ್ತಿದ್ದೀವಿ ಈ ಸಂದೇಶದಲ್ಲಿ. ಏನೇನು ಕಲಿಸ್ಕೊಟ್ರು ಇಷ್ಟಕ್ಕೂ ದೇವರು ನಮಗೆ? ಏನೇನು ಕಲಿಸ್ಕೊಟ್ರು? ಜನ ಮಾತಾಡುವಂಥ ಮಾತು, ಗುರು ಸಿಕ್ಕಿದಾಗ, ಟೀಚರ್ ಸಿಕ್ಕಿದಾಗ ನಾನೇ ಕೇಳಿಸ್ಕೊಂಡಿರುವಂಥ ಮಾತು ಏನಂತಾರೆ ಗೊತ್ತಾ? ಹತ್ರ ಹೋಗಿ, ಗುರುಗಳೇ ನಿಮ್ಮಿಂದ ಊಟ ಮಾಡ್ತಿದ್ದೀವಿ, ನಿಮ್ಮಿಂದ ಅನ್ನ ತಿಂತಿದ್ದೀವಿ. ಹೌದಾ? ನೀವು ಕೇಳಿದ್ದೀರಾ ಇಲ್ವಾ ಇದನ್ನು? ನಿಮ್ಮಿಂದ ಊಟ ಮಾಡ್ತಿದ್ದೀವಿ. ಗುರು ತುಂಬ ಕಲಿಸ್ಕೊಟ್ಟಿದ್ದಾರೆ. ಓಕೆ, ಅವ್ರು ಕೊಡಬೇಕಾಗಿರುವಂಥ ಗೌರವವನ್ನು ಕೊಡಿ. ಒಂದೇ ಸರಿ ನಿಮ್ಮಿಂದಲೇ ಊಟ ಮಾಡ್ತಿದ್ದೀವಿ ಅಂದರೆ ಅವರಿಂದಲೇ ಊಟ ಮಾಡ್ತಿದ್ದೀರಾ? ನಿಜವಾಗ್ಲೂ ಎಲ್ಲಿ ಫೀಸ್ ಕಟ್ಟಬೇಡಿ ನೋಡೋಣ. ಕಲಿಸ್ತಾರ? ಹೊರಗಡೆ ನಿಲ್ಲಿಸಿರ್ತಾರೆ ಶಾಲೆಯಲ್ಲಿ. ಕಾಲೇಜ್ಗೆ ಅಡ್ಮಿಷನ್ ಇಲ್ಲ, ಡೈರೆಕ್ಟಾಗಿ ನೋಟಿಸೇ ಬಂದುಬಿಟ್ಟಿರುತ್ತೆ, ಮೆಸೇಜ್ ಬಂದುಬಿಟ್ಟಿರುತ್ತೆ ಮೊಬೈಲ್ಗೆ, ಇನ್ನು ಅವಶ್ಯಕತೆ ಇಲ್ಲ ಫೀಸ್ ಕಟ್ಟೋರ್ಗೂ ಕಾಲೇಜಿಗೆ ಬರುವಂತಹದ್ದು ಅಂತ. ಹಾಗಾದರೆ ಗುರುವಿಂದಲೇ ಅನ್ನ ತಿಂತಿದ್ದೀವಿ ಅಂದ್ವಲ್ವ ನಾವು? ಆದರೆ ಭಕ್ತರು, ಸತ್ಯವೇದದಲ್ಲಿರುವಂಥ ಭಕ್ತರು ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೋತಾರೆ, ಪರ್ಫೆಕ್ಟಾಗಿ ಅರ್ಥ ಮಾಡ್ಕೋತಾರೆ. ಏನನ್ನ? ಗುರುವಿಂದ ಊಟ ಮಾಡ್ತಿಲ್ಲ ನಾವು. ಚಿಕ್ಕ ಮಗುವಿಂದ ಗುರುವಿನಿಂದ ದೊಡ್ಡ ವಯಸ್ಸಿಗೆ ಬಂದಿಲ್ಲ. ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗಿದ್ದು ಗುರುವಿನಿಂದ ಅಲ್ಲ, ತಂದೆ ತಾಯಿಂದನೂ ಅಲ್ಲ. ಯಾರಂತೆ? ಚಿಕ್ಕ ವಯಸ್ಸಿನಿಂದ ದೊಡ್ಡವರನ್ನಾಗಿ ಒಬ್ಬ ಮನುಷ್ಯನನ್ನು ಯಾರು ಮಾಡ್ತಾರಂತೆ? ಒಂದು ಸರಿ ನೋಡೋಣ. ಕೀರ್ತನೆಗಳು 71ನೇ ಅಧ್ಯಾಯ 6ನೇ ವಚನ. ಕೀರ್ತನೆ 6ನೇ ವಚನ. ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ಏನಂತೆ? ಭಕ್ತರ ಬಾಯಿಂದ ಬರ್ತಿರುವಂಥ ಮಾತು, ಸೆಕೆಂಡ್ ಸೆಂಟೆನ್ಸ್ ಮಾತ್ರ. ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ಏನಂತಿದ್ದಾರೆ ಪ್ರಿಯರೇ ಇವರು? ಇವ್ರ ಬಾಯಲ್ಲಿ ಬರ್ತಿರುವಂಥ ಮಾತುಗೂ ನಮ್ಮ ಬಾಯಲ್ಲಿ ಬರ್ತಿರುವಂಥ ಮಾತು ಒಂದೇನಾ? ಅದಕ್ಕೆ ಅವ್ರನ್ನ ಭಕ್ತರು ಅಂದರು. ಏನಂತ ಇವ್ರ ಬಾಯಿಂದ ಬರ್ತಿರುವಂಥ ಮಾತೇನು? ಚಿಕ್ಕ ವಯಸ್ಸಿನಿಂದ ಯಾರು ದೊಡ್ಡವ್ರು ಮಾಡ್ತಾರೆ, ಯಾರಿಂದ ಊಟ ಮಾಡಿ ದೊಡ್ಡವರಾದ್ವಿ ಅಂತ ನಾವಂದ್ವಿ? ಗುರುವಿನಿಂದ. ಹೌದಾ? ಏನೋ ಕಲಿಸ್ಕೊಟ್ರಲ್ವ, ಅದಕ್ಕೋಸ್ಕರ ಚಿಕ್ಕ ವಯಸ್ಸಿನಿಂದ ಯೌವನ ಕಾಲಕ್ಕೆ ಬಂದು ಒಂದು ಕೆಲಸವನ್ನು ಹುಡುಕೊಂಡು, ಗುರು ಕಲಿಸ್ಕೊಟ್ಟಿರೋದ್ರಿಂದ ಒಂದು ಕೆಲಸವನ್ನು ಹುಡುಕೊಂಡು ನಮ್ಮ ದೇಹದಲ್ಲಿರುವಂಥ ಶಕ್ತಿಯನ್ನು ಉಪಯೋಗ ಮಾಡಿ ಬೆಳೀತಾ ಹೋಗ್ತಿದ್ದೀವಿ. ಇದು ನಮ್ಮ ಅಭಿಪ್ರಾಯ. ಭಕ್ತ ಏನಂತಿದ್ದಾರೆ? ನಾನು ಚಿಕ್ಕ ವಯಸ್ಸಿನಿಂದ ಮಗುವಾಗಿ ತಾಯಿ ಗರ್ಭದಿಂದ ಹೊರಗಡೆ ಬಂದಲ್ವ, ಆವಾಗಲಿಂದ ಈ ಸ್ಥಾನಕ್ಕೆ ಬಂದು ದೊಡ್ಡವನಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಶರೀರಾಕಾರದಲ್ಲಿ ಅದು ಯಾರ ದಯೆ? ದೇವರ ದಯೆ ಇದೆಯಾ? ನಾವು ದೊಡ್ಡವರಾಗೋದಕ್ಕೂ, ಅಂದರೆ ನಾವು ಬೆಳೆದು ದೊಡ್ಡವರಾಗೋದಕ್ಕೂ ದೇವರು ನಮಗೆ ಅನುಗ್ರಹಿಸುವಂತಹ ದಯೆಗೂ ಏನಾದರೂ ಸಂಬಂಧ ಇದೆಯಾ ಪ್ರಿಯರೇ? ಸಂಬಂಧ ಇದೆಯಾ? ನಾವು ಊಟ ಮಾಡ್ತೀವಾ? ಓಕೆ, ನಾವು ಊಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ನೀವು ಹೇಳಿ, ಬಿರಿಯಾನಿ ಇದೆ, ಚಿಕನ್ ಇದೆ, ಮಟನ್ ಇದೆ, ಎಲ್ಲವನ್ನು ನಿಮ್ಮ ಮುಂದೆ ತಂದಿಟ್ಟು ಬಾಯಲ್ಲಿ ರುಚಿ ಇಲ್ಲ ಅಂತ ಅಂದ್ಕೊಳ್ಳಿ, ಊಟ ಮಾಡಲಿಕ್ಕಾಗತ್ತಾ? ಅಮ್ಮ ನೀಟಾಗಿ ಅನ್ನ ಮಾತ್ರ ಮಾಡು, ಸಾಂಬಾರು ಮಾಡಬೇಡ, ಯಾಕೆಂದರೆ ರುಚಿನೇ ಇಲ್ಲ ಅಲ್ವ. ಸಾಂಬಾರು ಏನಕ್ಕೆ ಹಾಕ್ಕೊಬೇಕು? ಹೊಟ್ಟೆ ತುಂಬಿದ್ರೆ ಸಾಕಲ್ವಾ ಅಂತ ಹೇಳ್ತಿದ್ವಿ ತಾಯಿಗೆ. ಅದಕ್ಕೋಸ್ಕರ ಈ ಶರೀರದಲ್ಲಿ ನಾಲಿಗೆ ಮೇಲೆ ದೇವರು 10,000 ಟೇಸ್ಟ್ ಬಡ್ಗಳನ್ನು ಇಟ್ಟಿದ್ದಾರಂತೆ. ಎಷ್ಟು? 10,000 ಟೇಸ್ಟ್ ಬಡ್. ಅಂದರೆ ಈ ಒಂದೊಂದು ಬಡ್ಡು ಸಹ ಒಂದೊಂದು ರೀತಿಯಾದಂತಹ ಟೇಸ್ಟನ್ನು ಕೊಡುತ್ತೆ. ನಾವೊಂದು ಚಿಕನ್ನು ತಿಂದರೂ ಒಂದೇ ಟೇಸ್ಟೇ ಕೊಡುತ್ತೆ, ಮಟನ್ ತಿಂದರೂ ಒಂದೇ ಟೇಸ್ಟೇ ಕೊಡುತ್ತೆ ಅಂದರೆ ನಾವು ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಹೇಳಿ? ನೀವೇ ಹೇಳಿಬಿಡಿ ಪ್ರಿಯರೇ.
ಚಿಕನನ್ನೇನಾ? ಯಾಕೆ? ರೇಟ್ ಕಮ್ಮಿ, ಹೌದಾ? ಎರಡೂ ಟೇಸ್ಟ್ ಒಂದೇ ಅಂದರೆ ಚಿಕನನ್ನೇ ಅಲ್ವಾ ಸೆಲೆಕ್ಟ್ ಮಾಡುವಂತಹದ್ದು. ಮಟನ್ ತಿಂದರೆ ಬೇರೆ ಟೇಸ್ಟ್ ಕೊಡುತ್ತೆ ಅಂತಲ್ವ ಅದನ್ನು ಸೆಲೆಕ್ಟ್ ಮಾಡ್ತಿರುವಂತಹದ್ದು. ಆ ಟೇಸ್ಟ್ ಕೊಡಬೇಕು ಅಂದರೆ ನಮ್ಮ ನಾಲಿಗೆ ಮೇಲೆ ಏನಿರಬೇಕು? ಟೇಸ್ಟ್ ಬಡ್ ಇರಬೇಕು. ಅಷ್ಟೇ ಅಲ್ಲ, ನೆಕ್ಸ್ಟ್ ಇನ್ನೊಂದು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಅದೇ ಬಾಯಲ್ಲೇ ಆಹಾರ ಒಳಗಡೆ ಹೋಗ್ಬೇಕಂದ್ರೆ ಬರೀ ನಾಲಿಗೆ ಮಾತ್ರ ಇದ್ದರೆ ಸಾಕಾ? ಹಲ್ಲುಗಳು ಬೇಕಾ ಬೇಡವಾ? ನಿಮ್ಮ ಹಲ್ಲುಗಳ ಬಗ್ಗೆ ಯಾವತ್ತಾದರೂ ನಾವು ನೋಡ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೀವ ಪ್ರಿಯರೇ? ಹಲ್ಲುಗಳ ಬಗ್ಗೆ ನಾವು ಯಾವತ್ತಾದರೂ ನೋಡ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೀವ? ಹಲ್ಲು ಉಜ್ತೀವ ಇಲ್ವಾ ಡೈಲಿ? ಯಾವತ್ತಾದರೂ ಹಲ್ಲು ಉಜ್ಬೇಕಾದ್ರೆ ಆದರೂ ಹಲ್ಲಿನ ಬಗ್ಗೆ ಯೋಚನೆ ಬಂದಿದೆಯಾ? ನೀವು ಯೋಚನೆ ಮಾಡಿ ನೋಡಿ, ನಮ್ಮ ಬಾಯಲ್ಲಿರುವಂಥ ಹಲ್ಲುಗಳು ಎಲ್ಲವೂ ಸಹ ಒಂದೇ ಥರ ಇದೆಯಾ? ಒಂದೇ ಸೈಜಲ್ಲಿದೆಯಾ? ಒಂದೇ ಶಾರ್ಪ್ನೆಸ್ಸಲ್ಲಿದೆಯಾ? ಹೆಂಗಿದೆ? ಮುಂದೆ ಇರುವಂಥ ಹಲ್ಲುಗಳು, ಇದನ್ನು ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಮೇಲೆ 4 ಕೆಳಗಡೆ 4 ತುಂಬ ಶಾರ್ಪಾಗಿರುತ್ತೆ, ಇದನ್ನು ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಇದರ ಪಕ್ಕ ಇರುವಂತಹದ್ದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇದನ್ನು ಪ್ರೀ ಮೋಲಾರ್ಸ್ ಅಂತೀವಿ, ಇದನ್ನು ಮೋಲಾರ್ಸ್ ಅಂತೀವಿ. ಏನಕ್ಕೋಸ್ಕರ ಈ ಕ್ಲಾಸಿಫಿಕೇಷನ್? ಏನಕ್ಕೋಸ್ಕರ? ಇಲ್ಲಿ ದೇವರು ಶಾರ್ಪಾಗಿ ಕೊಟ್ಟು, ಇಲ್ಲಿ ಶಾರ್ಪಾಗಿ ಕೊಡದೆ ದಪ್ಪವಾಗಿ ಕೊಟ್ಟು ಗಟ್ಟಿಯಾಗಿ ಏನಕ್ಕೋಸ್ಕರ ಕೊಟ್ಟರು? ಇಲ್ಲಿ ಏನಕ್ಕೋಸ್ಕರ? ಊಟವನ್ನು ಚೂರು ಮಾಡಬೇಕಾದ್ರೆ ಇದನ್ನು ಉಪಯೋಗ ಮಾಡ್ತೀವಿ, ಅದನ್ನೇ ಅಗದು ಜೀರ್ಣ ಮಾಡ್ಕೊಬೇಕಾದ್ರೆ ಇದನ್ನು ಉಪಯೋಗ ಮಾಡ್ತೀವಿ. ನಿಮ್ಮ ಕೈಗೆ ಬ್ರೆಡ್ ಕೊಟ್ವಿ ಅಂತ ಅಂದ್ಕೊಳ್ಳಿ, ಎಲ್ಲಿ ಚೂರು ಮಾಡ್ತೀವಿ? ಎಲ್ಲಿ ಅರಿತೀವಿ? ಇಲ್ಲಿ ಇಟ್ಕೊಂಡೆ ಅಲ್ವಾ? ಬ್ರೆಡ್ಡನ್ನು ಎಲ್ಲಿ ತಿಂತೀವ? ಇಲ್ಲಿ ಅರಿತೀವಿ. ಎಲ್ಲಿ ಇಟ್ಕೊಂಡು ಜೀರ್ಣ ಮಾಡ್ಕೊತೀವಿ? ಇಲ್ಲಿ ಇಟ್ಕೊಂಡು ಜೀರ್ಣ ಮಾಡ್ಕೊತೀವಿ. ಇಷ್ಟೊಂದು ಅದ್ಭುತವಾಗಿರುವಂತಹ ಪ್ರಕ್ರಿಯೆ. ಕೇಳಿ, ಗುರುವನ್ನು ಕೇಳಿ. ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿರುವಂತಹ ಗುರು ಗೊತ್ತಾ? ಇದು ಕೇಳಿ, ಗೊತ್ತಾ? ಚಿಕ್ಕ ವಯಸ್ಸಲ್ಲಿ. ಹಾಗಾದರೆ ಒಂದು ಮಾತ್ರ ಸತ್ಯ, ಗುರುವನ್ನು ನೋಡಿ ಇವರು ನಮಗೆ ಜೀವನ ಮಾಡುವಂತಹದ್ದನ್ನು ಗುರುನೇ ನಮಗೆ ಕಲಿಸಿದ್ರು ಅಂತ ಹೇಳಿ ಏನಂದ್ವಿ? ನಿಮ್ಮಿಂದ ಊಟ ಮಾಡ್ತಿದ್ವಿ ಅಂದ್ವಾ? ಅವರಿಂದ ಊಟ ಮಾಡ್ತಿದ್ದೀವ? ನಿಜವಾಗ್ಲೂ ನಾಲ್ಗೆ ಮೇಲೆ ಟೇಸ್ಟ್ ಬಡ್ಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಿದ್ವಿ? ಹಲ್ಲುಗಳ ರೀತಿ ಈ ಥರ ಇಲ್ಲದೆ ಹೋದರೆ ಏನು ಮಾಡ್ತಿದ್ವಿ? ಗುರು ಕಲಿಸ್ಕೊಟ್ರೆ ಇದನ್ನೆಲ್ಲ? ವಿಜ್ಞಾನಿಗಳನ್ನು ಕೇಳಿದ್ರೆ ನಮ್ಮ ಶರೀರದಲ್ಲಿ DNA ಅನ್ನುವಂತಹದ್ದು ಒಂದಿರುತ್ತೆ. ಆ DNA ಮೇಲೆ ಜೀನ್ಗಳಿರುತ್ತೆ. DNA ಅನ್ನುವಂತಹದ್ದು ಬಹುದೊಡ್ಡದ್ದು. ಈಗ ಆ DNA ಮೇಲೆ ಚಿಕ್ಕ ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ, ಅದನ್ನು ಜೀನ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಹಲ್ಲುಗಳು ಈ ರೀತಿಯೇ ಮುಂದೆ ಶಾರ್ಪ್ ಆಗಿರಬೇಕು, ಈ ಕಡೆ ಶಾರ್ಪ್ ಆಗಿರಬಾರ್ದು, ದಪ್ಪವಾಗಿರಬೇಕು ಅನ್ನುವಂತಹ ಹಲ್ಲುಗಳು ಇದೇ ಥರ ಬರಬೇಕಂದ್ರೆ ಆ ಜೀನ್ ಅನ್ನುವಂತಹದ್ದು ತಂದೆಯಿಂದ ಹಾಗೆ ಬರಬೇಕು. ಆ ಜೀನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಬಂತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ನೀವು ನೋಡಿದ್ದೀರಾ ಈ ವ್ಯಕ್ತಿಯನ್ನು ಎಲ್ಲಾದರೂ ನೋಡಿದ್ದೀರಾ? ಈ ಹಲ್ಲುಗಳೆಲ್ಲ ಇಲ್ಲಿರುವಂತಹದ್ದು ಇದು ಇಲ್ಲಿರುವಂತಹದ್ದು ನೋಡಿದ್ದೀರಾ? ಇಲ್ಲ. ಯಾಕೆ? ವಿಜ್ಞಾನಿಗಳನ್ನು ಕೇಳಿದ್ರೆ ಹೆಂಗೆ ತಂದೆಯಿಂದ ಇದೇ ಜೀನ್ ಹಾಗೆ ಕಾಪಿಯಾಗಿ ಹೆಂಗೆ ಬರುತ್ತೆ ಹಲ್ಲುಗಳ ವಿಚಾರದಲ್ಲಿ? ಯಾಕೆ ಚೇಂಜ್ ಆಗೋದಿಲ್ಲ? ಯಾಕೆ ಇಲ್ಲಿರುವಂಥ ಹಲ್ಲು ಇಲ್ಲಿಗೆ ಹೋಗೋದಿಲ್ಲ, ಇಲ್ಲಿರುವಂಥ ಹಲ್ಲು ಇಲ್ಲಿಗೆ ಹೋಗೋದಿಲ್ಲ? ಯಾಕೆ ಅಂತ ಹೇಳಿ ಕೇಳಿ ನೋಡಿದ್ರೆ ಅವ್ರು ಹೇಳಿದಂಥ ಮಾತು, ಜೀನ್ ತಂದೆಯಿಂದ ಕಾಪಿಯಾಗಿ ಮಗನಿಗೆ ಬರುತ್ತಲ್ವ? ಈ ಜೀನ್ ಕಾಪಿಯಾಗಿ ಬರುವಂತಹದ್ದು ಯಾರೋ ಈ ಜೀನ್ಗೆ ಕಲಿಸಿದಂತೆ ಕಾಣಿಸ್ತಿದೆ, ನಮಗೆ ಕಲಿಸಿದಂತೆ ಕಾಣಿಸ್ತಿದೆ. ಅಂದರೆ ಜೀನ್ಗೂ ಯಾರಾದರೂ ಕಲಿಸ್ಬೇಕಾ? ಸರಿಯಾದ ಜೀನ್ ಕರೆಕ್ಟಾಗಿ ತಂದೆಯಿಂದ ಮಗನಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಲಿಸ್ಬೇಕಾ ಯಾರಾದರೂ? ಎಲ್ಲಿಂದ ಶುರು ಆಗುತ್ತೆ ಗೊತ್ತಾ? ದೇವರು ಕಲಿಸುವಂತಹದ್ದು. ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ? ಗುರು 1ನೇ ಕ್ಲಾಸಿಂದ ಶುರು ಮಾಡ್ಬೋದು ಪಾಠ ಕಲಿಸ್ಲಿಕ್ಕೆ. ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಾ? ದೇವರು ತಾಯಿಯ ಗರ್ಭದಿಂದ. ತಂದೆ ತಾಯಿಯಿಂದ ಜೀನ್ ಹೋಗಿ ಮಗ ಹುಟ್ಟಬೇಕು ಅಂತ ಹೇಳಿದ್ರೆ ಮಗುವಿನಲ್ಲಿ 2 ಪೇರ್ ಇರುತ್ತೆ ಜೀನ್ಗಳು. ತಂದೆಯಿಂದ ಬಂದಿರುವಂತಹದ್ದೊಂದು, ತಾಯಿಯಿಂದ ಬಂದಿರುವಂತಹದ್ದೊಂದು. ತಾಯಿಯಿಂದ ಸರಿಯಾಗಿರುವಂತಹ ಪದಾರ್ಥ ಬಂದು ಮಿಶ್ರಿತವಾಗಬೇಕು. ಇದನ್ನು ನೋಡಿಕೊಡುವಂಥವ್ರು ಯಾರು? ದೇವರು. ಆಗ ಈ ಥರ ಹಲ್ಲುಗಳು ಬರುತ್ತೆ, ಆಗ ಈ ಥರ ನಾಲ್ಗೆ ಬರುತ್ತೆ. ಅದಕ್ಕೆ ಭಕ್ತ ಏನಂದರು? ಗುರುಗಳೇ, ನೀವೇ ನಮಗೆ ಜೀವನ ಮಾಡುವಂತಹದನ್ನು ಕಲಿಸ್ಕೊಟ್ರಿ, ನಿಮ್ಮಿಂದ ಊಟ ಮಾಡ್ತಿದ್ವಿ ಅನ್ನಲಿಲ್ಲ. ನನ್ನ ಉದ್ಧಾರಕನು ಚಿಕ್ಕ ಮಗುವಿನಿಂದ ದೊಡ್ಡವನನ್ನಾಗಿ ಮಾಡಿದ್ದು ನೀನೇ. ಓಕೆ, ಈಗ ಇನ್ನು ಏನೇನು ಕಲಿಸ್ಕೊಟ್ರು ದೇವರು? ಇಷ್ಟೇನಾ? ಇದೆಲ್ಲ ತಾಯಿ ಗರ್ಭದಲ್ಲಿ ಬರಬೇಕಾದ್ರೆ ದೇವರು ಮಾಡ್ತಿರುವಂಥ ಏರ್ಪಾಟು. ನಮ್ಮ ದೇಹದ ಪ್ರತಿಯೊಂದೊಂದು ಅವಯವಗಳಿಗೂ ಹೆಂಗೆ ವರ್ಕ್ ಮಾಡಬೇಕು ಅಂತ ದೇವರು ಹೇಳ್ಕೊಡ್ತಿದ್ದಾರಂತೆ. ನೆಕ್ಸ್ಟ್ ಹೊರಗಡೆ ಬಂದ ನಂತರ ಒಬ್ಬ ವ್ಯಕ್ತಿ ಯವನಸ್ಥ ವಯಸ್ಸಿಗೆ ಬಂದ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ಏನನ್ನು ಕಲಿಸ್ಕೊಡ್ತಾರೆ ದೇವರು? ಈ ಲೋಕದಲ್ಲಿ ಕೆಲಸ ಮಾಡಬೇಕಾ, ಊಟ ಮಾಡಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಬೇಕು. ಹಾಗಾದರೆ ಕೆಲಸ ಮಾಡುವಂತಹದ್ದನ್ನೆಲ್ಲ ನಾವೇ ಹುಡುಕೊಂಡ್ವಲ್ವಾ ಬ್ರದರ್? ಹೌದಾ? ಕೆಲಸ ಮಾಡುವಂತಹದ್ದೆಲ್ಲ ನಾವೇ ಹುಡುಕೊಂಡ್ವಲ್ವಾ? ವ್ಯವಸಾಯ ಪದ್ಧತಿ ಮುಖ್ಯವಾಗಿ ಭಾರತ ದೇಶದಲ್ಲಿ 60%, ಪ್ರಸ್ತುತ 60% ಜನ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ದಾರಂತೆ. ವ್ಯವಸಾಯವನ್ನು ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರಂತೆ ಭಾರತ ದೇಶದಲ್ಲಿ 60% ಜನ. 70% ಇತ್ತು ಇಂಡಿಪೆಂಡೆನ್ಸ್ ಬಂದಾಗ, ಪ್ರಸ್ತುತ 55% 60%. ಈಗ ಈ 60% ಜನರು ವ್ಯವಸಾಯ ಮಾಡ್ತಿದ್ದಾರೆ,
ಮಾಡ್ತಿದ್ದಾರೆ. ಕೇಳಿ ನೋಡಿ ಅವ್ರನ್ನ, ಹೆಂಗೆ ಕಲ್ತ್ರಿ ಏನಂತಾರೆ ನಮ್ಮಪ್ಪ ಹೇಳ್ಕೊಟ್ರು ಬ್ರದರ್. ಹೌದಾ, ನಿಮ್ಮಪ್ಪ ಹೇಳ್ಕೊಟ್ರ? ಸರಿ, ಅವರಪ್ಪ ನನ್ನ ಪ್ರಶ್ನೆ ಮಾಡಿ ನೋಡಿ, ನಿಮಗೆ ಯಾರು ಹೇಳ್ಕೊಟ್ರು? ನಮ್ಮಪ್ಪ ಹೇಳ್ಕೊಟ್ರು. ಅವ್ರು ವ್ಯವಸಾಯ ಮಾಡುವಂತಹದನ್ನು ನೋಡಿದ್ರೆ ಆಗಾಗ ನಾವು ಮಾತಾಡುವಂಥ ಮಾತೇನು ಗೊತ್ತಾ, ತುಂಬ ಸೂಪರಾಗಿ ಮಾಡ್ತಿದ್ದಾರೆ, ಅಂದರೆ ಬೆಳೆ ಸರಿಯಾದ ಟೈಮಿಗೆ ಕೈಗೆ ಬರ್ತಿದೆ ಅಂದಾಗ ನಾವು ಮಾತಾಡುವಂಥ ಮಾತು ಏನು? ಇವರಪ್ಪ ಇಷ್ಟು ಚೆನ್ನಾಗಿ ಬೆಳೆ ಬೆಳೀತಿದ್ದ, ಮಗನಿಗೂ ಅದೇ ಕಲಿಸ್ಕೊಟ್ಟಿದ್ದಾನೆ. ಅಂದರೆ ನಮ್ಮ ದೃಷ್ಟಿಲೆಲ್ಲ ಜೀವನ ಮಾಡುವಂತಹದ್ದು, ವ್ಯವಸಾಯ ಮಾಡುವಂತಹದ್ದೆಲ್ಲ ಅಪ್ಪ ಕಲಿಸ್ಕೊಟ್ರೆ. ಸರಿ, ಅವರಪ್ಪನಿಗೆ ಯಾರು ಕಲಿಸ್ಕೊಟ್ರು? ಹಾಗಾದರೆ ಯಾರು ಕಲಿಸ್ಕೊಟ್ರು? ವಿಜ್ಞಾನಿಗಳನ್ನು, ಈ ಪ್ರಶ್ನೆಯನ್ನು ಇನ್ನೊಂದು ಸರಿ ವಿಜ್ಞಾನಿಗಳನ್ನು ಕೇಳಿ ನೋಡಿ. ಅವರ ಎಸ್ಟಿಮೇಷನ್ನ ಪ್ರಕಾರ ಮನುಷ್ಯ ವ್ಯವಸಾಯ ಮಾಡುವಂತಹದನ್ನು ಹೆಂಗೆ ಕಲ್ತ್ಕೊಂಡ? ಕೈಯಲ್ಲಿ ಒಂದಷ್ಟು ಹಣ್ಣುಗಳನ್ನು, ಬೆಳೆದಿರುವಂಥ ಹಣ್ಣುಗಳನ್ನು ತೊಗೊಂಡು ಕಿತ್ಕೊಂಡು ತಿಂತ ಉಳಿದಿರುವಂತಹ ಬೀಜಗಳನ್ನು ಎಲ್ಲಂದರೆ ಅಲ್ಲಿ ಬಿಸಾಡಿ, ಅಂದರೆ ಅದು ಬೆಳೆಯುತ್ತೆ ಅಂತ ಗೊತ್ತಿಲ್ಲದೆ ಬಿಸಾಡಿರುವಂತಹದ್ದು ಬೀಜವನ್ನು, ಆ ಬೀಜಗಳನ್ನು ಎಲ್ಲಂದರೆ ಅಲ್ಲಿ ಹಾಕಿ ಮಣ್ಣು ಮೇಲೆ. ಅದಾದ ನಂತರ ಒಂದು ದಿನ ಒಂದು ಕಣ್ಣಿಗೆ ಕಾಣಿಸುತ್ತಂತೆ, ಏನಂತ? ಬೇಡ ಅಂತ ಹೇಳಿ ಬಿತ್ತುವಂತಹ ಬೀಜಗಳು ಮಣ್ಣಲ್ಲಿ ಮಣ್ಣಿನ ಕೆಳಗಡೆ ಹೋಗಿ ಮತ್ತೆ ಅದು ಗಿಡದ ರೂಪದಲ್ಲಿ ಹೊರಗಡೆ ಬರ್ತಿದೆ. ಆವಾಗ ಮನುಷ್ಯನಿಗೆ ಗೊತ್ತಾಯ್ತಂತೆ, ಹಾಗಂದರೆ ಹಣ್ಣು ತಿಂದ ಮೇಲೆ ಬೇಡ ಅಂತ ಅಂದ್ಕೊಂಡಿದ್ದಂತಹ ಬೀಜವನ್ನು ನಾನು ಇಷ್ಟ ಬಂದಿದ್ದ ಕಡೆ ಎಸ್ತಿದ್ರಿಂದ ಈ ಗಿಡ ಬಂತು. ಇನ್ನು ಮುಂದೆ ಏನು ಮಾಡ್ಬೋದು? ಬೀಜವನ್ನು ಸರಿಯಾಗಿರುವಂತಹ ಜಾಗದಲ್ಲಿ ನೆಡ್ಬೋದು, ಗಿಡ ಬೆಳೆಯುತ್ತೆ, ಹಣ್ಣುಗಳು ಬರುತ್ತೆ. ಇದೇನ ಮನುಷ್ಯನಿಗೆ ಅರ್ಥ ಆಗಿತ್ತು? ವ್ಯವಸಾಯ ಹೀಗೆ ಕಲ್ತ್ಕೊಂಡ ಮನುಷ್ಯ, ಆಕ್ಸಿಡೆಂಟಾಗಿ ಕಲ್ತ್ಕೊಂಡ. ಆಕ್ಸಿಡೆಂಟಲ್ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಹೆಂಗೋ ನಾವು ಆವಾಗ ಒಂದು ಮಾತನ್ನು ಬಳಸ್ತಿರ್ತೀವಲ್ವ, ಹೆಂಗೋ ಗೊತ್ತಿಲ್ಲ, ಹಂಗೆ ಮಾಡಿದೆ, ಹಿಂಗಾಯಿತು ಅಂತ ಹೇಳಿ. ಹಾಗೇನಾದರೂ ಕಲ್ತ್ಕೊಂಡ್ವ ವ್ಯವಸಾಯವನ್ನು? ಇಷ್ಟ ಬಂದಂತೆ ಬೀಜ ಹಾಕಿದ್ವಿ, ಗಿಡ ಬಂದ ನಂತರ ಗೊತ್ತಾಯಿತು ನಮಗೆ ಗಿಡ ಬೆಳೆಯುವಂತಹದ್ದು ಹಿಂಗೆ ಕಲ್ತ್ಕೊಂಡ್ವ ವ್ಯವಸಾಯವನ್ನು ಕಲಿಸಿದ್ಯಾರಂತೆ? ಒಂದು ಮಾತನ್ನು ಓದಿ ನೋಡೋಣ, ಎಷ್ಟು ಚೆನ್ನಾಗಿ ಬರ್ಸಿದಾರೆ ದೇವರು ಅಂತ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 24ನೇ ವಚನದಿಂದ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 24ನೇ ವಚನ. ಬಿತ್ತನೆಗಾಗಿ ಉಳುವವನು ಸದಾ ಉಳುತ್ತಿರುವನು, ಪ್ರತಿನಿತ್ಯವೂ ಮಣ್ಣನ್ನು ಕೆಳಮೇಳು ಮಾಡುತ್ತಾ ಕುಂಟೆ ಹೊಡೆಯುವನು. ಅಂತೂ ಭೂಮಿಯನ್ನು ಹಸನು ಮಾಡಿದ ಮೇಲೆ ಕರಿಯ ಜೀರಿಗೆಯನ್ನು ಚೆಲ್ಲಿ, ಜೀರಿಗೆಯನ್ನು ಬಿತ್ತಿ, ಗೋಧಿಯನ್ನು ಸಾಲಾಗಿಯೂ, ಜವೆ ಗೋಧಿಯನ್ನು ತಕ್ಕ ಸ್ಥಳದಲ್ಲಿಯೂ, ಕಡಲೆಯನ್ನು ಅಂಚಿನಲ್ಲಿಯೂ ಹಾಕುವನಲ್ಲವೇ? ಇಷ್ಟೊಂದು ಎಕ್ಸ್ಪ್ರೆಷನ್ ಕೊಡಬೇಕಿತ್ತ ದೇವರು? ಕೊಟ್ಟಿದ್ದಾರೆ. ವ್ಯವಸಾಯ ಮಾಡುವಂತಹದ್ರ ಬಗ್ಗೆ ಇಷ್ಟು ಬರ್ಸಿದ್ದಾರೆ ದೇವರು. ಇದೆಲ್ಲ ಬರ್ಸಿ ಕೆಳಗಡೆ ಏನಂತಿದ್ದಾರೆ? ಅವನ ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ವ್ಯವಸಾಯ ಮಾಡುವಂತಹದ್ದು ಎಲ್ಲಿ ಏನಾಗಬೇಕು, ಮಣ್ಣನ್ನು ಎಷ್ಟು ಸರಿ ಉಳಬೇಕು, ಎಷ್ಟೊತ್ತು ಉಳಬೇಕು. ಯಾವಾಗಲೂ ಉಳ್ತಾನೆ ಇದ್ದರೆ ಮಣ್ಣು ಏನಾಗಬೇಕು? ಯಾವಾಗಲೂ ಕೆಳಗಡೆ ಇರುವಂತಹ ಪೂರ್ತಿಯಾಗಿ ಉಲ್ಟಾ ಮಾಡ್ತಾನೇ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಟ್ರ್ಯಾಕ್ಟರ್ ಸಿಕ್ತು, ಆ ಥರ ಮಾಡುವಂತಹ ಮಷೀನ್ ಸಿಕ್ತು ಅಂತ ಹೇಳಿ ಬೆಳೆ ಬರುತ್ತಾ? ಮಣ್ಣು ತನ್ನ ಗುಣವನ್ನು ಕಳ್ಕೊಳ್ಳೋದಿಲ್ಲ. ಅದಕ್ಕೆ ದೇವರು ಯಾವಾಗಲೂ ಇದನ್ನು ಮಾಡಬಾರ್ದು, ತಕ್ಕ ಸಮಯದಲ್ಲಿ ಇದನ್ನು ಮಾಡಬೇಕು, ನಿಲ್ಲಿಸಬೇಕು. ಈ ಬೀಜವನ್ನು ಇಲ್ಲೇ ಹಾಕಬೇಕು. ಬಾರ್ಡ್ರಲ್ಲಿ ಯಾವ್ದು ಹಾಕಬೇಕು? ಕಡಲೆಯನ್ನು ತುಂಬ ಜನ ಹಾಕ್ತಾರೆ ಇವಾಗಲೂ ಸಹ. ಏನರ್ಥ ಆಯಿತು ನಮಗಿದ್ರಿಂದ? ಕೆಳಗಡೆ ಇನ್ನೊಂದು ಮಾತು ಬರ್ಸಿದ್ದಾರೆ ದೇವರು, ಇದನ್ನೆಲ್ಲ ಅವನ ದೇವರು ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಇವಾಗ ಹೇಳಿ ಪ್ರಿಯರೇ, ಪ್ರಪಂಚ ಹೆಂಗೆ ಕಲ್ತ್ಕೊಂಡ್ವಿ ವ್ಯವಸಾಯ ಅಂತೂ ವಿಜ್ಞಾನಿಗಳನ್ನು ಕೇಳಿದ್ರೆ, ಆಕ್ಸಿಡೆಂಟಲ್ ಆಗಿ ಬೀಜ ಬೇಡ ಅಂತ ಹೇಳಿ ಬಿಸಾಕದೆ ಅದು ಗಿಡ ಬಂದ್ಬಿಡ್ತು, ಅದನ್ನು ನೋಡಿ ವ್ಯವಸಾಯ ಕಲ್ತ್ಕೊಂಡಿದೆ ಅಲ್ವಾ ನಾವು ಅರ್ಥ ಮಾಡ್ಕೊಂಡಿರುವಂತಹದ್ದು. ವ್ಯವಸಾಯ ಹಿಂಗೆ ಕಲ್ತ್ಕೊಂಡ್ವಿ ಅಂತ ನಾವು ಅಂದ್ಕೊಂಡಿದ್ದೀವ. ದೇವ್ರೇನಂತಿದ್ದಾರೆ? ನಾನು ಕಲಿಸ್ಕೊಟ್ಟಿರುವಂತಹದ್ದು ಮಾತ್ರ ಅಲ್ಲ, ಕಲಿಸ್ಕೊಟ್ಟಾಗ ನೀವು ಸರಿಯಾಗಿ ಕಲೀಲಿಲ್ಲ, ಮಗನೇ ಹಿಂಗೆಲ್ಲ ಮಾಡುವಂತಹದ್ದು, ಇದು ಹಿಂಗೆ ಮಾಡಬೇಕು, ಇದು ಇಲ್ಲ ಹಾಕಬೇಕು, ಈ ಥರ ತಿದ್ದಿ ಬುದ್ಧಿ ಹೇಳಿದ್ದು ಯಾರಂತೆ? ದೇವ್ರು. ನಾವೇನಂದ್ವಿ? ಆಕ್ಸಿಡೆಂಟಲ್ ಆಗಿ ಬೇಡ ಅಂತ ಬಿಸಾಕ್ದಂತಹ ಬೀಜದಿಂದ ಗಿಡ ಬಂತು, ಅದನ್ನು ನೋಡಿ ಕಲ್ತ್ಕೊಂಡ್ವಿ. ಹಂಗೆ ಇದೆಯಾ ಸತ್ಯವೇದದಲ್ಲಿ? ಮನುಷ್ಯನಿಗೆ ಹೇಳ್ಕೊಟ್ಟಾಗ ತಿದ್ದಿ ಮತ್ತೆ ಕಲಿಸ್ಬೇಕಾಗಿರುವಂಥ ಅನಿವಾರ್ಯತೆ ಬಂತಂತೆ ದೇವರಿಗೆ. ವ್ಯವಸಾಯ ಕಲಿಸ್ಕೊಟ್ಟಿದ್ಯಾರು? ದೇವರು. ಬದುಕು ಕೊಟ್ಟ ದೇವರು ಬದುಕೋದನ್ನು ಕಲಿಸ್ಲಿಲ್ವಾ? ಹೆಂಗೆ ಜೀವನ ಮಾಡಬೇಕು ಅಂತ ಕಲಿಸ್ಕೊಟ್ರೆ ಇಲ್ವಾ? ವ್ಯವಸಾಯ ಮಾಡುವಂಥವರಿಗೆ ವ್ಯವಸಾಯ ಹಿಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿರುವಂತಹದ್ದು,
ಸುಮಾರು ಒಂದು 30-35 ವರ್ಷಗಳ ಹಿಂದೆ ಒಂದು ವಿಚಾರ ಗೊತ್ತಾಯಿತು ಮನುಷ್ಯರಿಗೆ, ಸೈಂಟಿಫಿಕಲ್ ಆಗಿ. ಅಂದರೆ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಖಂಡಿತವಾಗಿ ಹೇಳಿದ್ರು ಈ ವಿಚಾರವನ್ನು. ಏನಂತ ಅದನ್ನು ಮುಖ್ಯವಾಗಿ ರೈತರಿಗೆ ಹೇಳಿದಂಥ ಮಾತದು. ಏನದು ಇಷ್ಟಕ್ಕೂ? ರೈತರೇ, ನೀವು ನೋಡಿರ್ತಾರೆ ಪ್ರಿಯರೇ, ಬೆಳೆ ಬೆಳೀತಿರುವಂಥವರು ಒಂದು ವರ್ಷ ಶುಗರ್ ಕೇನ್ ಹಾಕಿದ್ರೆ ನೆಕ್ಸ್ಟ್ ವರ್ಷ ಅದನ್ನೇ ಹಾಕ್ತಾರೆ, ಮತ್ತೆ ಚೇಂಜ್ ಮಾಡ್ತಾರೆ. ಅಂದರೆ ಸುಮಾರು ವರ್ಷ ಅದನ್ನೇ ಕಂಟಿನ್ಯೂಸ್ ಆಗಿ ಬೆಳೆದ್ರು ಅಂತ, ಒಂದೇ ಬೆಳೆಯನ್ನು ಬೆಳೆದ್ರು ಅಂತ ಅಂದ್ಕೊಳ್ಳಿ. ಮತ್ತೆ ಬರುತ್ತಾ ಅಷ್ಟೊಂದು ಸಮೃದ್ಧಿಯಾಗಿ ಬರೋದಿಲ್ಲ. ಅದಕ್ಕೆ ನಾರ್ತ್ ಸೈಡೆಲ್ಲ 7 ಸಿಸ್ಟರ್ಸ್ ಗೊತ್ತಲ್ವ ನಮಗೆ, ಅಸ್ಸಾಂ, ಮೇಘಾಲಯ ಈ ಕಡೆ ಎಲ್ಲ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್ ಅಂತ ಮಾಡ್ತಾರೆ. ಏನು ಹಂಗಂದರೆ ಸ್ವಲ್ಪ ಕಾಲ ಒಂದು ಪ್ಯಾಚ್ ಆಫ್ ಲ್ಯಾಂಡ್, ಒಂದು ಚಿಕ್ಕ ಭೂಮಿಯನ್ನು ವ್ಯವಸಾಯ ಮಾಡಿ ಬೆಳೆಸ್ತಾರೆ. ಅದಾದ ನಂತರ ಸುಮಾರು ಒಂದು 5 ವರ್ಷ 6 ವರ್ಷ ಆದಮೇಲೆ ಆ ಭೂಮಿಯನ್ನು ಸುಟ್ಬಿಟ್ಟು ಪಕ್ಕದ ಭೂಮಿಗೆ ಹೋಗಿ ಅಲ್ಲಿ ಬೆಳೆಸ್ತಾರೆ. ಏನಕ್ಕೋಸ್ಕರ? ಈ ಭೂಮಿ ಅಷ್ಟರಲ್ಲಿ ಏನು ಮಾಡುತ್ತೆ, ತನ್ನ ಸಾರಾಂಶವನ್ನು ಮತ್ತೆ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಅಂದರೆ ಗ್ಯಾಪ್ ಕೊಡ್ತಾರೆ ಮನುಷ್ಯರು. ಯಾವಾಗ ಗೊತ್ತಾಯ್ತು ಸತ್ಯ ಗೊತ್ತಾ? ವಿಜ್ಞಾನಿಗಳು ಹೇಳಿ ಎಷ್ಟು ವರ್ಷ ಆಯ್ತು ಇದನ್ನು? ಸುಮಾರು ಒಂದು 35-40 ವರ್ಷ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರಬೇಕು. ಹೌದಾ? ನಮಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ, ಇದೆಲ್ಲ ಬಂದ ಮೇಲೆ ಜನರ ಮುಂದೆ ಅಥಾರಿಟೇಟಿವ್ ಆಗಿ ಒಂದು ಮಾಹಿತಿ ಇಟ್ಟರು. ಏನಂತ? ಕಂಟಿನ್ಯೂಸ್ ಆಗಿ ಬೆಳೆ ಬೆಳಿಬಾರ್ದು, ಗ್ಯಾಪ್ ಕೊಟ್ಟು ಬೆಳಿಬೇಕು. ಸತ್ಯವೇದದಲ್ಲಿ ಮಾತನ್ನು ಯಾವಾಗ ಹೇಳಿದರು ಪ್ರಿಯರ ದೇವರು? ವ್ಯವಸಾಯ ಮಾಡುವಂತಹದನ್ನು ಯಾರು ಕಲಿಸ್ಕೊಟ್ಟಿದ್ದು? ದೇವರು. ವ್ಯವಸಾಯ ಮಾಡುವಂತಹದ್ದನ್ನು ಕಲಿಸ್ಕೊಟ್ಟಂತಹ ದೇವರು ಕಂಟಿನ್ಯೂಸ್ ಆಗಿ ಬೆಳೆಯೋದಲ್ಲ, ಇಷ್ಟು ವರ್ಷ ಬೆಳೆದ ಮೇಲೆ ಗ್ಯಾಪ್ ಕೊಡಬೇಕು, ಭೂಮಿಗೆ ರೆಸ್ಟ್ ಬೇಕು, ಆವಾಗಲೇ ತನ್ನ ಭೂಮಿಯಲ್ಲಿರುವಂತಹ ಪ್ರತಿಯೊಂದೊಂದು ಮಿನರಲ್ಗಳು ರೀಜೆನುವೇಟ್ ಆಗುವಂತಹದ್ದು. ಇದನ್ನೆಲ್ಲ ದೇವರು ಹೇಳ್ಕೊಡ್ಬೇಕಾ ಬೇಡವಾ? ಹೇಳ್ಕೊಟ್ಟಿದ್ದಾರಾ? ಒಂದು ಸಾರಿ ಓದಿ ನೋಡೋಣ. ಲೇವಿಕಾಂಡ, ಯಾಜಕಕಾಂಡ 25ನೇ ಅಧ್ಯಾಯ 3ನೇ ವಚನ. ಯಾಜಕಕಾಂಡ 25ನೇ ಅಧ್ಯಾಯ 3ನೇ ವಚನ. 6 ವರ್ಷಗಳು ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೆಯ ವರ್ಷವು ಯಾವ ಬೇಸಾಯವು ಅಂದರೆ ವ್ಯವಸಾಯ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಅಂದರೆ 7ನೇ ವರ್ಷ ಏನು ಮಾಡಬಾರ್ದು? ಬೆಳೆ ಬೆಳಿಬಾರ್ದ? ಓಕೆ, ಬೆಳಿಬಾರ್ದು ಅಂತ ಏನಕ್ಕೆ ಹೇಳಿದ್ದಾರೆ? ಒಂದೇ ರೀಸನ್ನ, ದೇವರಿಗೆ ಇದು ವಿಶ್ರಾಂತಿ, ಅದಕ್ಕೆ ಮಾತ್ರನ ಕೆಳಗಡೆ ಹೇಳಿದ್ದಾರೆ. ಏನಕ್ಕೋಸ್ಕರ ಅಂತನೂ 5ನೇ ವಚನದಿಂದ, ಹೊಲದಲ್ಲಿ ತಾನಾಗಿ ಬೆಳೆದ ಪೈರನ್ನು ನೀವು ಕೂಡಿಸಿಟ್ಟುಕೊಳ್ಳಬಾರದು, ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಾಲತೆಗಳಲ್ಲಿ ಬಂದ ಹಣ್ಣನ್ನು ಸಂಗ್ರಹಿಸಬಾರದು. ಆ ವರುಷವೆಲ್ಲ ಏನಂತೆ? ಆ ವರುಷವೆಲ್ಲ ಭೂಮಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯಾಗಬೇಕು. ಅದು ಭೂಮಿಗೆ ನಾವು ಕೊಡ್ತಿರುವಂತಹ ರೆಸ್ಟ್. ಏನಕ್ಕೋಸ್ಕರ ರೆಸ್ಟ್ ಕೊಡ್ತಿದ್ದೀವಿ? ಭೂಮಿ ಇಷ್ಟು ವರ್ಷ ಬೆಳೆ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಭೂಮಿಯ ಮಿನರಲ್ಸ್ಗಳನ್ನೆಲ್ಲ ನಾವು ಬೆಳೆಯ ಮೂಲಕ ತಗೊಂಡಿದ್ದೀವ. ಈಗ ಏನು ಮಾಡಬೇಕು? ಮತ್ತೆ ಭೂಮಿ ಆ ಅಂಶಗಳನ್ನೆಲ್ಲ ರೀಜೆನುವೇಟ್ ಮಾಡ್ಕೋಬೇಕು. ಇದು ನಾವು ಭೂಮಿಗೆ ಕೊಡ್ತಿರುವಂತಹ ರೆಸ್ಟ್. ಇದನ್ನು ಹೇಳ್ಕೊಟ್ರೆ ದೇವರು? ಹೇಳ್ಕೊಟ್ಟಿದ್ದಾರೆ ಇಲ್ವಾ? ಇಷ್ಟು ಚೆನ್ನಾಗಿ ಯಾರಾದರೂ ಹೇಳ್ಕೊಟ್ಟಿದ್ದಾರೆ ವ್ಯವಸಾಯ ಮಾಡುವಂತಹದ್ದನ್ನು? ವ್ಯವಸಾಯದ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು ಆದಿಮಾನವರಿಗೆ, ಆದಾಮನ ಕಾಲದಲ್ಲಿ ಇದ್ದಂತಹ ಜನರಿಗೆಲ್ಲ ನಾನೇ ಕಲಿಸ್ಕೊಟ್ಟಿರುವಂತಹದ್ದು, ಪ್ರಾರಂಭ ಮನುಷ್ಯರಿಗೆ ದೇವರೇ ಕಲಿಸ್ಕೊಟ್ಟಿರುವಂತಹದ್ದು. ವ್ಯವಸಾಯವನ್ನು ಕಲಿಸಿದ ಮಾತ್ರ ಅಲ್ಲ, ಅದನ್ನು ತಿದ್ದಿ ಬುದ್ಧಿ ಹೇಳಿದ್ದು ನಾನೇ. ಅದಾದ ನಂತರ ಭೂಮಿಗೆ ಇಷ್ಟು ಕಾಲ ವಿಶ್ರಾಂತಿ ಕೊಡಬೇಕು, ಇದನ್ನೂ ಸಹ ಹೇಳ್ಕೊಟ್ಟು ಅಷ್ಟೆಲ್ಲ ಮಾಡಿದ್ರೆ ಆಗೋಯ್ತಾ? ನಾನು ಆಗಲೇ ಒಂದು ವಿಚಾರ ಹೇಳಿದ್ದೆ. ಏನು ಮಾಡಬೇಕು? ಬೆಳೆಯೆಲ್ಲ ಬೆಳೆದು ಮನೆಗೆ ತಂದಿಡ್ತೀವಿ, ಮೂಟೆಗಟ್ಟಲೆ ಅಡುಗೆ ಮಾಡ್ತೀವಿ, ಬಾಯಲ್ಲಿ ಟೇಸ್ಟ್ ಇಲ್ಲ ಅಂದರೆ ಭೂಮಿಯಲ್ಲಿ ಹೆಂಗೆ ವ್ಯವಸಾಯ ಮಾಡೋದು ಅಂತ ಹೇಳ್ಕೊಟ್ರು. ನಮ್ಮ ದೇಹದಲ್ಲಿರುವಂಥ ಅವಯವಗಳಿಗೆ ಈ ಹಲ್ಲುಗಳು ಇಲ್ಲೇ ಬರಬೇಕು, ನಾಲಿಗೆ ಹೀಗೆ ಇರಬೇಕು, ಅದ್ರ ಮೇಲೆ ಟೇಸ್ಟ್ ಕೊಡುವಂಥ ಬಡ್ಸ್ ಇರಬೇಕು. ಇದನ್ನೆಲ್ಲ ಕಲಿಸ್ಕೊಟ್ಟಿದ್ದು ದೇವರೇ. ಮನುಷ್ಯನಿಗೆ ವ್ಯವಸಾಯ ಕಲಿಸ್ಕೊಟ್ಟು ಆ ವ್ಯವಸಾಯದಿಂದ ಬೆಳೆದ ಬೆಳೆ ಮನುಷ್ಯನ ಶರೀರಕ್ಕೆ ಹೋಗಿ ಅದರ ಮೂಲಕ ಎನರ್ಜಿಯನ್ನು ತಗೋಬೇಕು. ಅದರ ಮೂಲಕ ಅದರಲ್ಲಿರುವಂತಹ ವೈಟಮಿನ್ಸನ್ನು ನಮ್ಮ ದೇಹಕ್ಕೆ ಅದು ಬರಬೇಕು ಅಂದರೆ ನಮ್ಮ ಶರೀರದ ಅವಯವಗಳಿಗೂ ದೇವರೇ ಕಲಿಸ್ಕೊಡ್ಬೇಕು. ಅದಕ್ಕೆ ಭಕ್ತನು ಹೇಳಿದಂತಹ ಮಾತು ಏನು? ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ಬದುಕು ಕೊಟ್ಟಿದ್ದು ಮಾತ್ರ ಅಲ್ಲ, ಬದುಕುವಂತಹದನ್ನು ಕಲಿಸಿದ್ದು ದೇವರೇ. ಈಗ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಇರುತ್ತೆ, ಏನದು? ಅಲ್ಲ ಬ್ರದರ್, ವ್ಯವಸಾಯದ ಬಗ್ಗೆ ಹೇಳಿದ್ರೆ ಆಗೋಯ್ತಾ? ನಾವೆಲ್ಲನೂ ವ್ಯವಸಾಯ ಮಾಡೋದಿಲ್ಲ ಅಲ್ವಾ? ಎಲ್ಲರೂ ವ್ಯವಸಾಯ ಮಾಡ್ತೀವ? ಎಲ್ಲರೂ ವ್ಯವಸಾಯ ಮಾಡ್ಕೊಂಡೇ ಜೀವನ ಮಾಡ್ತಿದ್ದೀವ? ಇಲ್ಲ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀವಲ್ವಾ? ಈಗ ಬೇರೆ ಬೇರೆ ಕೆಲಸಗಳನ್ನು ಯಾರು ಕಲಿಸ್ಕೊಟ್ರು? ಹಾಗಾದರೆ ವ್ಯವಸಾಯ ಮಾಡಿದ್ದು ದೇವರೇ ವ್ಯವಸಾಯ ಮಾಡುವಂತಹದ್ದು ದೇವರೇ ಕಲಿಸ್ಕೊಟ್ರು. ವ್ಯವಸಾಯವನ್ನು ಬಿಟ್ಟು ಸಿಟಿ ಕಡೆ ಇರುವಂತಹ ಜನ
ಅಥವಾ ಟ್ರೈಬ್ಸ್ ಅಂತೀವಿ ನಮಗೆ ಗೊತ್ತು. ಈ ಟ್ರೈಬ್ಸ್ ತುಂಬ ಜನ ವ್ಯವಸಾಯ ಮಾಡೋದಿಲ್ಲ. ಈ ಬುಟ್ಟಿ ಎಣೆಯುವಂತಹದ್ದು, ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ, ನಾವು ನೇಯುವಂತಹದ್ದು, ಈ ಕೆಲಸಗಳನ್ನು ಮಾಡ್ತಾರೆ. ಇದನ್ನೆಲ್ಲ ಯಾರು ಕಲಿಸ್ಕೊಟ್ರು? ಹಾಗಿದ್ರೆ ಇದನ್ನೆಲ್ಲ ಯಾರು ಕಲಿಸ್ಕೊಟ್ರು? ಜೀವನ ಮಾಡಬೇಕಾದ್ರೆ ಎಲ್ಲರೂ ವ್ಯವಸಾಯ ಮಾಡಿಕೊಂಡೇ ಜೀವನ ಮಾಡಬೇಕು ಅನ್ನುವಂಥ ರೂಲ್ ಇಲ್ಲ ಅಲ್ವಾ? ಬೇರೆ ಕೆಲಸಗಳನ್ನು ಮಾಡ್ಬೋದಲ್ವ? ಹಾಗಾದರೆ ವ್ಯವಸಾಯವನ್ನು ಕಲಿಸ್ಕೊಟ್ಟಿದ್ದು ದೇವರು. ವ್ಯವಸಾಯವನ್ನು ಬಿಟ್ಟು ಉಳಿದ ಕೆಲಸಗಳನ್ನೆಲ್ಲ ಯಾರು ಕಲಿಸ್ಕೊಟ್ರು? ವಿಮೋಚನಕಾಂಡ 35ನೇ ಅಧ್ಯಾಯ 30ನೇ ವಚನ. ವಿಮೋಚನಕಾಂಡ 35ನೇ ಅಧ್ಯಾಯ 30ನೇ ವಚನ. ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಬೆಳ್ಳಿ ತಾಮ್ರಗಳಿಂದ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಬೇರೆ ಸಕಲ ವಿವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯೆಹೂದ ಕುಲದವನಾದ ವರನು ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇನೆಂಬವನನ್ನು ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರವನ್ನು ಅನುಗ್ರಹಿಸಿ. ಸಾಕು ಪ್ರಿಯರೇ, ಏನೇನು ಕೊಟ್ರಂತೆ ದೇವರು? ಮತ್ತು ಮೋಶೆಯು ಇಸ್ರಾಯೇಲಿಯರಿಗೆ ಹೀಗಂತನು, ವಿಚಿತ್ರವಾದ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ನಯವಾದ ಅಂದರೆ ಡೆಲಿಕೇಟ್ ಅಂತ ಹೇಳಿ ಕರಿತೀವಲ್ವ, ಸೂಕ್ಷ್ಮವಾಗಿರುವಂತಹ ಚಿಕ್ಕ, ನಿಮಗೆ ಗೊತ್ತು, ಓಲೆಗಳನ್ನು ತಯಾರು ಮಾಡುವಂತಹದ್ದು, ಕೈಯಲ್ಲಿ ಸೀರೆಯ ಮೇಲೆ ಪ್ರಿಂಟ್ಗಳನ್ನು ಹಾಕುವಂತಹದ್ದು. ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು? ಮಗ್ಗ ಇತ್ತ? ಪವರ್ ಲೂಮ್ ಇತ್ತ? ಇರಲಿಲ್ಲ, ಕೈಯಲ್ಲಿ ಮಾಡ್ತಿದ್ರೆ. ಅದನ್ನೇ ಹೇಳಿದ್ದಾರೆ, ವಿಚಿತ್ರವಾದ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ. ಎಲ್ಲ ಜ್ಯುವೆಲ್ರಿ ಶಾಪ್ ನೋಡ್ತೀವ ಈಗಿನ ಕಾಲದಲ್ಲಿ. ಯಾರು ಕಲಿಸ್ಕೊಟ್ರು ಈ ಕೆಲಸ? ಯಾರು ಕಲಿಸ್ಕೊಟ್ರು ಈ ಕೆಲಸ? ಪ್ರಾರಂಭದಲ್ಲಿ ದೇವರು. ಹೌದಾ? ಜ್ಯುವೆಲ್ರಿ ಶಾಪ್ ಅವನು ಅನ್ಕೊತಿರ್ತಾನೆ ಏನಂತ, ಇದು ನಮ್ಮ ವಂಶ, ನಾವು ಸೇಟುಗಳು, ಮೊದಲಿಂದಲೂ ನಮ್ಮ ತಂದೆ ಇದೇ ಅಂಗಡಿಲೇ ಇದ್ದರು, ಕೊನೆಯವರೆಗೂ ಇದೇ ಅಂಗಡಿಲೇ ಇದ್ದರು. ನನ್ನ ತಂದೆ ಚಿಕ್ಕ ವಯಸ್ಸಿಂದ ನನಗೆ ಕಲಿಸ್ಕೊಟ್ರು. ಹೌದಾ? ನಿಮ್ಮ ತಂದೆಗೆ ಯಾರು ಕಲಿಸ್ಕೊಟ್ರು? ಪ್ರಾರಂಭದಲ್ಲಿ ಯಾರು ಕಲಿಸ್ಕೊಟ್ಟಿರ್ಬೋದು? ಇದನ್ನು ಜೀವನ ಮಾಡಿ ಈ ಕೆಲಸ ಮಾಡ್ಕೊಂಡು ನೀನು ಬದುಕ್ಬೋದು ಅಂತ ಯಾರು ಕಲಿಸ್ಕೊಟ್ರು? ಇನ್ನೂ ಏನೇನು ಕೆಲಸ ಹೇಳಿದ್ದಾರೆ? ವಿಚಿತ್ರವಾದ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾದ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ. ಮರದಲ್ಲಿ ಕೆಲಸ ಮಾಡುವಂತಹದ್ದು ಏನಂತ ಕರಿತೀವಿ? ಕಾರ್ಪೆಂಟ್ರ. ಎಷ್ಟು ಜನ ಕಾರ್ಪೆಂಟ್ರ್ ಗುರು ಯಾರು ಸರಿಯಾಗಿ ಹೇಳ್ಬೇಕಂದ್ರೆ? ದೇವರು. ಅದು ಬರೋದಿಲ್ಲ ಪ್ರಿಯರೇ ನಮ್ಮ ಬಾಯಲ್ಲಿ ಮಾತು. ಏನು ಬರುತ್ತೆ ಗೊತ್ತಾ? ಸ್ವಲ್ಪ ಜನ ತಂದೆ ಕಲಿಸ್ಕೊಟ್ರು ಅಂತಾರೆ, ಸ್ವಲ್ಪ ಜನ ಗುರು ಕಲಿಸ್ಕೊಟ್ರು ಅಂತಾರೆ, ಇನ್ನೊಂದು ಸ್ವಲ್ಪ ಜನ ಗೌರ್ಮೆಂಟಿಂದ ಒಂದು ಸಬ್ಸಿಡಿಯಲ್ಲಿ ಸ್ಕೀಮ್ ಬಿಟ್ಟಿದ್ದಾರೆ, ಗೊತ್ತಾ? ಹೋಗಿ ಫ್ರೀಯಾಗಿ ಕಲ್ತ್ಕೊಂಡ್ಬರ್ಬೋದಂತೆ ಬ್ರದರ್. ಗೌರ್ಮೆಂಟ್ ಕಲಿಸ್ಕೊಟ್ರು. ಇನ್ನೊಂದು ಸ್ವಲ್ಪ ಜನ, ಒಟ್ಟಿನಲ್ಲಿ ಒಬ್ಬೊಬ್ಬರ ಹೆಸರನ್ನು ಹೇಳ್ತಿದ್ದಾರೆ. ಸ್ವಲ್ಪ ಜನ ತಂದೆ, ಸ್ವಲ್ಪ ಜನ ಗುರು, ಸ್ವಲ್ಪ ಜನ ಗೌರ್ಮೆಂಟು. ದೇವ್ರ ಹೆಸರು ಹೇಳುವಂತಹದ್ದು ಯಾರು? ಫೀಸ್ ತೊಗೊಂಡೇ ಇದನ್ನೆಲ್ಲ ಕಲಿಸ್ಕೊಟ್ರ ಅನ್ಸುತ್ತಾ ನಿಮಗೆ? ಫೀಸ್ ತೊಗೊಂಡು ಆದಾಮನಿಗೆ ದೇವ್ರು ಇದೆಲ್ಲ ಕಲಿಸ್ಕೊಟ್ರು ಅಂತ ಅನ್ಸುತ್ತಾ? ಫೀಸ್ ತೊಗೊಳ್ದೆ ಸರಿಯಾಗಿ ಎಲ್ಲವನ್ನು ಪೂರ್ತಿಯಾಗಿ ಹೇಳಿರುವಂತಹ ಗುರು ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಪ್ರಪಂಚದಲ್ಲಿ, ಅವ್ರ ಹೆಸರೇನು? ದೇವರು. ಮುಂದೆ, ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾದ ಕೆತ್ತನ ಕೆಲಸವನ್ನು ಮಾಡುವುದಕ್ಕೂ, ಬೇರೆ ಸಕಲ ವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯನ ಮಗನೂ ಆಗಿರುವ ಬೆಚಲೋಲನೆಂಬವನನ್ನು ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ನೆಕ್ಸ್ಟ್, ಇನ್ನೊಂದು ಕಲೆಯನ್ನು ದೇವರು ಕಲಿಸ್ಕೊಡ್ತಿದ್ದಾರೆ, ಇನ್ನೊಂದು ಆರ್ಟನ್ನು ಕಲಿಸ್ಕೊಡ್ತಿದ್ದಾರೆ. 34ನೇ ವಚನ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಅಹೀಸಾಮಾಕನ ಮಗನಾದ ಒಹುಲಿಬಾಮನಿಗೂ ವರ ಕೊಟ್ಟಿದ್ದಾನೆ. ಏನರ್ಥ ಆಯಿತು ನಮ್ಗೆ ಇದರಿಂದ? ವ್ಯವಸಾಯ ಕಲಿಸ್ಕೊಟ್ಟಿದ್ಯಾರು? ದೇವರು. ಈ ಕೆಲಸಗಳನ್ನು, ಮರ ಕೆಲಸಗಳನ್ನು, ಚಿನ್ನದಲ್ಲಿ ಕೆಲಸ ಮಾಡುವಂತಹದ್ದು, ಬೆಳ್ಳಿಯಲ್ಲಿ ಕೆಲಸ ಮಾಡುವಂತಹದ್ದು, ಇದನ್ನೆಲ್ಲ ಕಲಿಸ್ಕೊಟ್ಟಿದ್ದು ದೇವರು. ನೇಯುವಂತಹ ಕೆಲಸ ಕಲಿಸ್ಕೊಟ್ಟಿದ್ದು ದೇವರು. ಅಂದರೆ ಟೈಲರ್ಗಳಿಗೆಲ್ಲ ದೇವರೇ ಗುರು. ನೆಕ್ಸ್ಟ್, ಈಗ ಇಲ್ಲಿ 34ನೇ ವಚನದಲ್ಲಿ ಒಂದು ಪಾಯಿಂಟ್ ಓದಿದ್ವಿ ಪ್ರಿಯರೇ. ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಕೆಲಸ ಚೆನ್ನಾಗಿ ಮಾಡ್ತಾರೆ, ಆದರೆ ಇನ್ನೊಬ್ರಿಗೆ ಕಲಿಸ್ಕೊಡಿ ಅಂದರೆ ಇವ್ರಿಗೆ ಹೇಳ್ಕೊಡೋಕ್ಕೆ ಬರೋದಿಲ್ಲ. ಹೌದಾ? ಈ ಥರ ಜನರನ್ನು ನಾವು ನೋಡಿರ್ತೀವ. ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ, ಇದನ್ನು ಇನ್ನೊಬ್ರಿಗೆ ಹೇಳ್ಕೊಡಿ ಬ್ರದರ್ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ಲಿಕ್ಕೆ ಬರಲ್ಲ. ಹಾಗಾದರೆ ಹೇಳ್ಕೊಡುವಂತಹದ್ದು ಒಂದು ಕಲೆನ, ಇನ್ನೊಬ್ಬರಿಗೆ ಜ್ಞಾನವನ್ನು ಕಲಿಸಿಕೊಡುವಂತಹದ್ದು ಒಂದು ಕಲೆನ. ಈ ಕಲೆಯನ್ನು ಯಾರು ಕಲಿಸ್ಕೊಟ್ರಂತೆ? ಇನ್ನೊಬ್ಬರಿಗೆ ಹೇಳಿಕೊಡುವಂತಹ ಕಲೆಯನ್ನು ಯಾರು ಕಲಿಸ್ಕೊಟ್ರಂತೆ?
34ನೇ ವಚನ ಇನ್ನೊಂದು ಸರಿ ಓದೋಣ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ, ಇನ್ನೊಬ್ಬರಿಗೆ ಕಲಿಸಿಕೊಡುವಂತಹ ಜ್ಞಾನ ಅದನ್ನು ದೇವರೇ ಕೊಟ್ರಂತೆ. ಈಗ ನನಗೆ ಹೇಳಿ, ಪ್ರಪಂಚದಲ್ಲಿರುವಂಥ ಅಷ್ಟೂ ಜನ ಟೀಚರ್ಸ್ಗೆ ಗುರು ಯಾರು? ಗುರುಗಳಿಗೆ ಗುರು ಯಾರು? ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸ್ಲಿಲ್ವಾ? ಬದುಕುವಂತಹದನ್ನು ಆ ಕಾಲದ ಜನರಿಗೆ ಕಲಿಸ್ಕೊಟ್ಟು ಮತ್ತೆ ಏನು ಹೇಳಿದ್ರು ಅವರಿಗೆ? ಮುಂದಿನ ಸಂತಾನಕ್ಕೆ ನೀವು ಇದನ್ನು ಕಲಿಸಬೇಕು. ಶಹಜಹಾನ್ ಯಾರು? ತಾಜ್ ಮಹಲ್ ಯಾವುದು? ಯಾರು ಕಟ್ಟಿಸಿದ್ದು? ಅವರೇನಾ? ಶಹಜಹಾನೇನ? ಏನು ಮಾಡಿದ್ರಂತೆ? ಒಂದು ರೂಮರ್ ಇದೆ ಪ್ರಿಯರ ಇವಾಗಲೂ ಸಹ. ಶಹಜಹಾನ್ ತಾಜ್ ಮಹಲನ್ನು ಕಟ್ಟಿಸಿದಂಥ ಅಷ್ಟು ಜನ ಮೇಸ್ತ್ರಿಗಳ ಕೈಯನ್ನು ಏನು ಮಾಡಿದ್ರಂತೆ? ಏನಕ್ಕೋಸ್ಕರ? ಇಷ್ಟು ಚೆನ್ನಾಗಿ ಈ ಭವನವನ್ನು ರೂಪಿಸಿದ್ದೀರಾ ಅಲ್ವಾ, ಇಷ್ಟು ದೊಡ್ಡ ಜ್ಞಾನವನ್ನು ನೀವು ಯಾರಿಗೂ ಕಲಿಸ್ಕೊಡ್ಬಾರ್ದು. ಯಾಕೆಂದರೆ ಇಷ್ಟು ದೊಡ್ಡ ಭವನ ಮತ್ತೆ ನಿರ್ಮಾಣ ಆಗೋದ್ರೆ ಏನು ಕತೆ? ಅದಕ್ಕೋಸ್ಕರ ಕೈಗಳನ್ನು ಕಟ್ ಮಾಡಿದ್ರು ಅಂತ ಹೇಳಿ ಒಂದು ರೂಮರ್ ಇದೆ ಇವಾಗಲೂ ಸಹ. ಅಂದರೆ ಶಹಜಹಾನ್ ಮನಸ್ಸಲ್ಲಿ ಇದ್ದಿದ್ದೇನು? ಒಂದು ವೇಳೆ ಇದೇ ನಿಜ ಆದರೆ ಶಹಜಹಾನ್ ಮನಸ್ಸಲ್ಲಿ ಇದ್ದಿದ್ದೇನು? ಈ ಕಲೆ ನನ್ನ ಹತ್ರನೇ ಉಳಿಬೇಕು, ಈ ಭವನವನ್ನು ರೂಪಿಸುವಂತಹ ಶಕ್ತಿ ನನ್ನ ಹತ್ರನೇ ಉಳಿಬೇಕು. ಇದಾಚೆ ದೇವರು ಹಂಗೇನಾದರೂ ಮಾಡಿದ್ರೆ ಎಲ್ಲವನ್ನು ಪೂರ್ತಿಯಾಗಿ ಕಲಿಸ್ಕೊಟ್ಟು ವ್ಯವಸಾಯ ಮಾಡುವಂತಹ ಕೆಲಸದಿಂದ ಹಿಡಿದು ಚಿನ್ನ ಬೆಳ್ಳಿ ನೇಯುವಂತಹದ್ದು, ಟೈಲರಿಂಗು, ಕಾರ್ಪೆಂಟ್ರು ಎಲ್ಲವನ್ನು ಕಲಿಸ್ಕೊಟ್ಟು ಏನಂದರು? ಮುಂದಿನ ಸಂತಾನಕ್ಕೆ ನೀವು ಇದನ್ನು ಹೇಳಿಕೊಡಬೇಕು. 35ನೇ ವಚನ. ಶಿಲ್ಪಿಗಳು ಚಮತ್ಕಾರವಾದ ಕೆಲಸ ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟ್ಟೆದಾರಿ ಕೆಲಸ ಮಾಡುವವರು, ನೇಯುವವರು ಅಂತೂ ಎಲ್ಲ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಇಲ್ಲಿ ಏನು ಬರ್ಸಿದ್ದಾರೆ? 35ನೇ ವಚನದಲ್ಲಿ ಇನ್ನೂ ಯಾವ ವೃತ್ತಿಗೆ ಸಂಬಂಧಪಟ್ಟಂತಹದನ್ನು ಬರ್ಸಿದ್ದಾರೆ? ಶಿಲ್ಪಿಗಳು, ಚಮತ್ಕಾರವಾದ ಕೆಲಸ ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟ್ಟೆದಾರಿ ಕೆಲಸವನ್ನು ಮಾಡುವವರು. ನಾನು ಆಗಲೇ ಹೇಳಿದೆ, ಈ ಬುಟ್ಟೆದಾರಿ ಕೆಲಸಗಳನ್ನು ಮಾಡ್ತಾರೆ ಸ್ವಲ್ಪ ಜನ ಟ್ರೈಬ್ಸ್ ಅಂತ ಹೇಳಿ. ಕಲಿಸ್ಕೊಟ್ಟಿದ್ಯಾರು? ಮುಂದೆ ಬುಟ್ಟೆದಾರಿ ಕೆಲಸ ಮಾಡುವವರು, ನೇಯುವವರು ಆದಮೇಲೆ ಏನು ಅನ್ಕೋತೀವಿ? ತುಂಬ ಜನ ಇದನ್ನು ಓದಿದಾಗ, ಬ್ರದರ್ ನಾವು ಇನ್ನೂ ಒಂದು ಅಷ್ಟು ಕೆಲಸ ಮಾಡ್ತೀವಲ್ವ, ನಾವು ಮಾಡುವಂಥ ಉದ್ಯೋಗ ಇದರಲ್ಲಿ ಇಲ್ವಲ್ಲ, ಹೌದಾ? ಅದಕ್ಕೆ ಅಲ್ಲಿ ಮುಂದೆ ಬರ್ಸಿದ್ದಾರೆ ಏನಂತ? ಅಂತೂ ಎಲ್ಲ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಇದು ದೇವರು ಅಂದರೆ. ನಾವೇನು ಅಂದ್ಕೊಂಡಿದ್ವಿ? ದೇವರನ್ನು ಹುಟ್ಟಿಸಿ ಬಿಡ್ತಾರೆ ಅಂತನಾ? ಗುರು ನಿಲ್ಲಿಸ್ತೀನಿ, ದೇವರು ನಿಲ್ಲಿಸ್ತೀನಿ ಅಂದರೆ ಗುರುನ ಫಸ್ಟ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ಗುರುನೇ ಅಲ್ವಾ ದೇವರಿದ್ದಾರೆ ಅಂತ ಹೇಳ್ಕೊಟ್ಟಿತ್ತು. ದೇವರು ಇದ್ದಿದ್ದ ಕಾಲದಲ್ಲಿ ಗುರು ಇಲ್ಲ, ಹೌದಾ? ಏನರ್ಥ ಆಯಿತು ಪ್ರಿಯರೇ ನಮಗೆ ದೇವ್ರ ಬಗ್ಗೆ? ಇದಿಷ್ಟು ನಮ್ಮ ಮನಸ್ಸಲ್ಲಿ ಇದ್ರೆ ನಿಜವಾಗ್ಲೂ ಪ್ರಪಂಚದಲ್ಲಿ ನಿಮ್ಮ ಮುಂದೆ ಯಾರಾದರೂ ಈ ಮಾತು ಹೇಳಿದ್ರು ಅಂತ ಅಂದ್ಕೊಳ್ಳಿ, ಏನಂತ ಹೌದಾ? ನಾವು ಗುರುವಿಂದ ಜೀವನ ಮಾಡ್ತಿದ್ದೀವಿ, ಯಾರೋ ಕಲಿಸ್ಕೊಟ್ರು ಅದಕ್ಕೋಸ್ಕರ ಜೀವನ ಮಾಡ್ತಿದ್ದೀವಿ. ಬದುಕನ್ನು ಮಾತ್ರ ದೇವರು ಕೊಡ್ತಾರೆ, ಬದುಕುವುದನ್ನು ಯಾವತ್ತೂ ಕಲಿಸ್ಲಿಲ್ಲ. ಬರೀ ಪರಲೋಕಕ್ಕೆ ಸಂಬಂಧಪಟ್ಟಿದ್ದೇ ಬೈಬಲಲ್ಲಿದೆ, ಈ ಲೋಕದಲ್ಲಿ ಹೆಂಗೆ ಜೀವನ ಮಾಡೋದು ಬರ್ಸಿಲ್ಲ. ಈ ಥರ ಮಾತುಗಳಂದರೆ ಸುಮ್ಮನೆ ಇರ್ತೀವ ನಾವು? ಏಕೆಂದರೆ ಇಷ್ಟು ಸ್ಪಷ್ಟವಾಗಿ ಯೋಚನೆ ಮಾಡಿ ನೋಡಿದ್ದೀವಲ್ವ, ದೇವರು ಪೂರ್ತಿಯಾಗಿ ಇಷ್ಟಕ್ಕೂ ಒಂದಷ್ಟು ಉದ್ಯೋಗಗಳನ್ನು ನೋಡಿದ್ವಿ. ಆದಮ್ ಹವ್ವ ನಮ್ಮೆಲ್ಲರಿಗೂ ಗೊತ್ತು. ತಪ್ಪು ಮಾಡಿದ್ರೆ ನಾಚಿಕೆ ಅನ್ನುವಂತಹ ಸ್ವಭಾವ ಏರ್ಪಡ್ತಾ ಏನು ಒದ್ದಿಸ್ಕೊಟ್ಟಿದ್ರಂತೆ? ಎಲೆಗಳನ್ನು. ಈ ಎಲೆಗಳನ್ನು ಒದ್ದಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾರಿಗೆ ತಿರುಗಿ ಬಿದ್ದು ಆವಾಜ್ ಹಾಕಿ ಬಂದಿದ್ರು ಹೇಳಿ? ದೇವರಿಗೆ, ಹೌದಾ ಇಲ್ವಾ? ಏನಕ್ಕೋಸ್ಕರ ತಪ್ಪು ಮಾಡಿದೆ ಅಂದರೆ ಏನಂದಿದ್ರು? ನೀನು ಕೊಟ್ಟಲ್ವ ಸ್ತ್ರೀ ಅಂತ ದೇವ್ರ ಮೇಲೆ ಹಾಕ್ಬಿಟ್ಟು ಬಂದಿದ್ರು. ಸರಿಯಾಗಿ ಹೇಳ್ಬೇಕಂದ್ರೆ ಇದನ್ನು ಕೇಳಿದಂತಹ ತಂದೆಗೆ ಹೆಂಗಿರುತ್ತೆ ಪ್ರಿಯರೇ? ಕೋಪ, ಹೌದಾ ಇಲ್ವಾ? ನಿಮ್ಮ ಮಗನೇ ಸರಿ ದೊಡ್ಡ ತಪ್ಪನ್ನು ಮಾಡ್ದ, ಓಕೆ, ತಪ್ಪನ್ನು ಮಾಡಿದ ನಂತರ ತಂದೆಗೆ ಮಗ ಮಾಡುವಂತಹ ತಪ್ಪು ದೊಡ್ಡದಲ್ಲ. ಆದರೆ ಯಾವಾಗ ತಂದೆಗೆ ತಿರುಗಿ ಬೀಳ್ತಾನೋ ಅದೇ ಅಲ್ವಾ ದೊಡ್ಡ ತಪ್ಪು. ಈ ಥರ ತಿರುಗಿ ಬಿದ್ದಂತಹ ನಿಮ್ಮ ಮಗ ಬಂದು ನಿಮ್ಮ ಹತ್ರ, ಡ್ಯಾಡಿ ಒಂದು ₹100 ಕೊಡ್ತೀಯ, ಪಾಕೆಟ್ ಮನಿ ಖಾಲಿ ಆಗಿದೆ ಅಂತ ಕೇಳ್ದ ಅಂತ ಅಂದ್ಕೊಳ್ಳಿ. ಕೊಡ್ತೀರಾ? ತಂದೆ ಏನು ಮಾಡ್ತಾನೆ? ಎಷ್ಟು ಕೋಪ ಬರುತ್ತೆ? ದೇವ್ರು ಮಾತ್ರ ಇವ್ರು ದೇವ್ರಿಗೆ ವಿರುದ್ಧವಾಗಿ ನೀನು ಕೊಟ್ಟಿದ್ದ ಸ್ತ್ರೀನೇ ಅಂತ ದೇವ್ರ ಮೇಲೆ ತಪ್ಪನ್ನು ಹೊರಿಸಿ ಹೊರಗಡೆ ಬಂದಿದ್ರು ಸಹ ಇವ್ರ ಎಲೆಗಳನ್ನು ಸುತ್ತಕೊಂಡಿರುವಂತಹದನ್ನು ನೋಡಿ ಯಾರು ಮನ ಮರುಗಿದ್ರು? ಇದನ್ನು ನೋಡಿ ದೇವರು ಏನು ಮಾಡಿದ್ರು? ಕರೆದು ತನ್ನ ದೂತರ ಮೂಲಕ ಚರ್ಮದಲ್ಲಿ ಪಟ್ಟೆಯನ್ನು ಹೋಲಿಸಿ ಕೊಟ್ಟರು. ಫಸ್ಟ್ ಟೈಲರ್ ಅಂದರೆ ದೇವರೇ, ಹೊಲ್ಕೊಟ್ಟಿದ್ದಂದರೆ ತನ್ನ ಮಕ್ಕಳಿಗೆ, ಹೌದಾ? ಈಗ ಹೇಳಿ, ಒಂದು ತಂದೆ ಈ ಥರ ಕಲಿಸ್ಕೊಡ್ತಾರ? ಕೋಪ ಬಂದಾಗ ತಂದೆನೂ ಕಲಿಸಲ್ಲ. ಕೋಪ ಇತ್ತು, ದೇವ್ರಿಗೆ ಕೋಪ ಇತ್ತು. ಆ ಸಂದರ್ಭದಲ್ಲಿ ಕೋಪ ಇದ್ದರೂ ಕಲಿಸ್ಕೊಟ್ರೆ ಮಕ್ಕಳ
ನೀವು ಪಾಪ ಮಾಡಿ ನಾನು ಕೊಟ್ಟಂತಹ ಅನುಗ್ರಹವನ್ನು ಕಳ್ಕೊಂಡಿದ್ದೀರಾ. ಆದರೆ ಇನ್ನು ಮುಂದೇನೂ ನಿಮ್ಮ ಜೀವನವನ್ನು ನಾನೇ ನೋಡ್ಕೊಬೇಕಲ್ವಾ? ಇನ್ನು ಮುಂದೇನೂ ನೀವು ಜೀವನ ಮಾಡಲಿಕ್ಕೆ ನಾನೇ ಕಲಿಸ್ಬೇಕಲ್ವಾ? ಕಲಿಸ್ತಿದ್ದೀನಿ. ಇನ್ನು ಮುಂದೆ ನಿಮ್ಮ ವಸ್ತ್ರಾಧಾರಣೆ ಹೀಗಿರಬೇಕು. ನೆಕ್ಸ್ಟ್ ಬ್ರದರ್, ಇಷ್ಟು ಸಾಕಾ ಬ್ರದರ್? ಇಷ್ಟು ಸಾಕಾ? ಬರೀ ವ್ಯವಸಾಯ ಮಾಡುವಂತಹದ್ದನ್ನು ಕಲಿಸ್ಕೊಟ್ರೆ ಸಾಕಾ? ಜೀವನ ಮಾಡ್ಕೊಂಡು ಹೋಗ್ಬೋದಾ? ಬರೀ ಚಿನ್ನದ ಅಂಗಡಿ, ಇದು ಬೆಳ್ಳಿ, ಇದರಲ್ಲೆಲ್ಲ ಜೀವನ ಮಾಡ್ಕೊಂಡು ಹೋಗ್ಬೋದಾ? ಆರೋಗ್ಯ ಅನ್ನುವಂತಹದ್ದು ಇರಬೇಕಲ್ವ ಬ್ರದರ್ ಜೀವನ ಮಾಡಬೇಕಾದ್ರೆ? ಹೌದಾ ಇಲ್ವಾ ಪ್ರಿಯರೇ? ಜೀವನ ಮಾಡಬೇಕಾದ್ರೆ ಆರೋಗ್ಯ ಬೇಕಾ? ಹೆಂಗೆ ಜೀವನ ಮಾಡಬೇಕು ಅಂತ ಕಲಿಸ್ಬೇಕಾದ್ರೆ ಏನನ್ನೂ ಕಲಿಸಿರಬೇಕು. ನಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು ಅನ್ನುವಂತಹದ್ದನ್ನು ಕಲಿಸಿರ್ಬೇಕಾ ಬೇಡವಾ? ಕಲಿಸಿರಬೇಕು. ಅದನ್ನೇನಾದರೂ ದೇವರು ಕಲಿಸಿದಾರಾ? ರೀಸೆಂಟಾಗಿ ನೀವು ನೋಡಿದ್ದೀರಾ ಪ್ರಿಯವೇ? ತುಂಬ ಟಿ ವಿಗಳಲ್ಲಿ ಸರಳ ಜೀವನ ಅಂತ, ಇನ್ನೊಂದು ತುಂಬ ಟಿ ವಿಗಳಲ್ಲಿ ಯಾರು ಫೇಮಸ್ ಈಗ? ಇಂಗ್ಲೀಷ್ ಮೆಡಿಸನನ್ನು ಕೊಡುವಂತಹ ಡಾಕ್ಟ್ರುಗಳ ಅಥವಾ ಎಲೆಯನ್ನು ಉಪಯೋಗ ಮಾಡುವಂತಹದ್ದು, ಆಯುರ್ವೇದಿಕ್ ಐಟಮ್ಗಳನ್ನು ತೋರಿಸುವಂತಹದ್ದು, ಇದನ್ನು ಹೆಂಗೆ ತಯಾರು ಮಾಡಬೇಕು ಅಂತ ತೋರಿಸುವಂತಹದ್ದು, ಇವ್ರು ಫೇಮಸ್. ಯಾರು ಫೇಮಸ್ ಈಗ? ಹೌದಾ? ಈ ಎಲೆಯನ್ನು ತೊಗೊಂಡು ಹಿಂಗೆ ಮಾಡಬೇಕು. ಈಗ ನಮಗೆ ಗೊತ್ತಾಗೋಗಿದೆ ಇಂಗ್ಲೀಷ್ ಮೆಡಿಸನಲ್ಲೆಲ್ಲ ಪೂರ್ತಿ ಸೈಡ್ ಎಫೆಕ್ಟ್ ಇರುತ್ತೆ. ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂತಹದ್ದಂದರೆ ಆಯುರ್ವೇದಿಕ್. ಅದಕ್ಕೆ ಎಲೆಗಳನ್ನು ಉಪಯೋಗ ಮಾಡಿಕೊಂಡು ಔಷಧಿಯನ್ನು ಹೆಂಗೆ ತಯಾರಿಸಬೇಕು, ಇದು ನಾವು ರೀಸೆಂಟಾಗಿ ಕಲ್ತ್ಕೊಂಡಿರುವಂತಹದ್ದು, ಅಂದರೆ ರೀಸೆಂಟಾಗಿ ಪ್ರಭಾವ ಬೆಳಕಿಗೆ ಬಂದಿರುವಂತಹದ್ದು. ಆ ಕಾಲದಿಂದ ಮಾಡ್ತಿದ್ರು ತುಂಬ ಜನ. ಆದರೆ ಬೆಳಕಿಗೆ ಬಂದಿದ್ದು ಯಾವುದು? ಇಂಪಾರ್ಟೆನ್ಸ್ ಸಿಕ್ಕಿದ್ದು ಯಾವಾಗ? ರೀಸೆಂಟಾಗಿ. ಇಷ್ಟಕ್ಕೂ ಎಲೆಗಳಲ್ಲಿ ಔಷಧಿ ಇಟ್ಟಿದ್ದೀನಿ ಅಂತ ಹೇಳ್ಕೊಟ್ಟಿದ್ದು ಯಾರು ಮನುಷ್ಯರಿಗೆ? ಹೆಂಗೆ ಗೊತ್ತು? ಇಷ್ಟಕ್ಕೂ ಗೊತ್ತಿತ್ತ ಮನುಷ್ಯನಿಗೆ ಎಲೆಗಳಲ್ಲಿ ಔಷಧಿ ಇಟ್ಟಿದ್ದೀನಿ? ಎಲೆಗಳಲ್ಲಿ, ಗಿಡಗಳಲ್ಲಿ, ಈ ಎಲೆಯಲ್ಲಿ ಗಿಡಗಳಲ್ಲಿ ಔಷಧಿ ಇಟ್ಟಿದ್ದೀನಿ, ನಿಮಗೆ ಬರುವಂತಹ ರೋಗಕ್ಕೆ ಇಲ್ಲಿ ಪರಿಹಾರ ಇದೆ. ಇದನ್ನು ಯಾರು ಕಲಿಸ್ಕೊಟ್ಟಿದ್ದು ಮಕ್ಕಳಿಗೆ? ಎಹೆಸ್ಕೇಲನ ಗ್ರಂಥ 47ನೇ ಅಧ್ಯಾಯ 12ನೇ ವಚನ. 47:12. ಓದಿ ಅಣ್ಣ. ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳು ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಏನಂತೆ? ಲಾಸ್ಟ್ ಸೆಂಟೆನ್ಸ್ ಮಾತ್ರ ಏನು ಹೇಳಿದ್ದಾರೆ ದೇವರು? ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಹಣ್ಣು ಏನಕ್ಕೆ? ಆಹಾರಕ್ಕೆ. ಸೊಪ್ಪು ಅದರಲ್ಲಿರುವಂಥ ಎಲೆಗಳು ಔಷಧಿನ ತಯಾರು ಮಾಡುವಂತಹದ್ದು ನೋಡಿದ್ದೀವಾ ಇಲ್ವಾ? ಎಲೆಗಳಲ್ಲಿ ಔಷಧಿ ತಯಾರು ಮಾಡುವಂತಹದನ್ನು ನೋಡಿದ್ದೀವಾ? ತುಳಸಿ. ಏನು ಮಾಡ್ತೀರಾ? ವಯಸ್ಸಾದಂಥವ್ರು ಮಕ್ಕಳನ್ನು ಕರೆದು ಹೇಳುವಂತಹ ಮಾತೊಂದೆ, ಮಗ ನೀನು ಹೋಗುವಾಗ 1-2 ಎಲೆ ಕಿತ್ಕೊಂಡು ಬಾಯಿಗೆ ಹಾಕೊಂಡು ಹೋಗು, ಬರಬೇಕಾದ್ರೆ 1-2 ಎಲೆ ಕಿತ್ಕೊಂಡು ಬಾಯಿಗೆ ಹಾಕು. ಏನಾಗುತ್ತೆ ಇಷ್ಟಕ್ಕೂ ತಿಂದರೆ ತುಳಸಿ ಎಲೆಯನ್ನು? ಹೌದಾ? ನಮ್ಗೆ ಈಸೋಫ್ಯಾಗಸ್ ಪೂರ್ತಿ ಏನೇನು ಯಾವ್ಯಾವ ರಿಲೇಟೆಡ್ ತೊಂದರೆಗಳಿದೆಯೋ ಎಲ್ಲವೂ ವಾಸಿಯಾಗುತ್ತೆ. ಬಿಳ್ಳಪತ್ರೆ, ಈ ಎಲೆಯನ್ನು ಕೇಳಿದ್ದೀವಾ? ಏನಕ್ಕೋಸ್ಕರ ಕೊಡ್ತಾರೆ? ಕಲ್ಲುಪ್ಪನ್ನು ಸೇರಿಸಿ ಕೊಡ್ತಾರೆ ಈ ಎಲೆಗೆ. ಏನಕ್ಕೋಸ್ಕರ? ಹೌದಾ? ಕೆಮ್ಮಿಗೆ. ಹೌದಾ? ಹಾಗಾದರೆ ಎಲೆಯಲ್ಲಿ ಔಷಧಿ ಇದೆಯಾ? ಕಲಿಸ್ಕೊಟ್ಟಿದ್ಯಾರು? ದೇವರು. ಬರೀ ಜೀವನ ಮಾಡುವಂತಹದ್ದನ್ನು ಅಗ್ರಿಕಲ್ಚರ್ ಹೇಳ್ಕೊಟ್ಟು ಸಂಪಾದನೆ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ದೇವರು. ಇದು ನೀವು ಜೀವನ ನಡೆಸಲಿಕ್ಕೆ. ವ್ಯವಸಾಯ ಕಲಿಸ್ಕೊಟ್ಟು ಏನಂದರು? ಇದು ನೀವು ಜೀವನ ನಡೆಸಲಿಕ್ಕೆ. ಚಿನ್ನದ ಕೆಲಸ ಇದೆಲ್ಲ ಪೂರ್ತಿಯಾಗಿ ಕಲಿಸ್ಕೊಟ್ಟು ಬೇರೆ ಬೇರೆ ವೃತ್ತಿಗಳನ್ನು ಕಲಿಸ್ಕೊಟ್ಟು ಏನಂದರು? ಇದು ನೀವು ಜೀವನ ನಡೆಸಲಿಕ್ಕೆ. ನೀವು ಆರೋಗ್ಯವಾಗೂ ಇರಬೇಕಲ್ವ ಮಕ್ಕಳ? ಅದಕ್ಕೆ ಎಲೆಗಳಲ್ಲಿ ಔಷಧಿ ಇಟ್ಟಿದ್ದೀನಿ, ತಗೊಂಡು ಉಪಯೋಗ ಮಾಡ್ಕೊಳ್ಳಿ. ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸ್ಲಿಲ್ವಾ? ನೆಕ್ಸ್ಟ್, ಎಲೆಗಳ ಹಿಂದೆಲೇ ನನ್ನ ಮಕ್ಕಳು ಬಿದ್ದೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಣ್ಣುಗಳಲ್ಲಿ ಔಷಧಿ ಇಲ್ವಾ ಇಷ್ಟಕ್ಕೂ? ನನಗೆ ಹೇಳಿ ಪ್ರಿಯರೇ, ಹಣ್ಣುಗಳಲ್ಲಿ ಔಷಧಿ ಇದೆಯಾ ಇಲ್ವಾ? ಇದೆ. ಬಟ್ ಎಲೆಗಳನ್ನು ಮಾತ್ರ ಇಲ್ಲಿ ಬರ್ಸಿದ್ದಾರೆ, ಹಣ್ಣುಗಳಲ್ಲಿ ಬರ್ಸೋದು ಮರ್ತೋದ್ರ ದೇವರು? ಮರ್ತೋದ್ರ? ಅಣ್ಣ ಈಗ ತಾನೇ ವಾಟ್ಸಪ್ಪಲ್ಲಿ 4 ಇಮೇಜ್ ಕಳಿಸಿದ್ದೀನಿ, ನಾನು ಕಳಿಸಿರುವಂಥ ಆರ್ಡ್ರಲ್ಲೇ ಅದನ್ನು ಹಾಕಿ. ಹಣ್ಣುಗಳ ವಿಚಾರವಾಗಿ ಆಲೋಚನೆ ಮಾಡ್ತಿದ್ದೀವಲ್ವ, ಅದು ಬಂದರೆ ನನಗೆ ಹೇಳಿ ಪ್ರಿಯರೇ. ಬಂತಾ? ಫಸ್ಟ್ ಏನಿದೆ ಅಲ್ಲಿ? ಹೌದಾ? ಓಕೆ. ಹಾಗಾದರೆ ಜನರಿಗೊಂದು ವಿಚಾರ ಗೊತ್ತಿತ್ತು. ಅಂಜೂರ ಇದೆಯಲ್ವ, ಅಂಜೂರದ ಹಣ್ಣು.
ಇದು ಗಾಯಗಳನ್ನು ವಾಸಿ ಮಾಡುತ್ತೆ ಅಂತ ಹೇಳಿ ಸುಮಾರು ತಲತಲಾಂತರದಿಂದಲೂ ಜನರಿಗೆ ಗೊತ್ತಿತ್ತು. ಆದರೆ ಪ್ರೂವ್ ಆಗಿದ್ದು ಯಾವಾಗ ಗೊತ್ತಾ? ಪ್ರೂವ್ ಆಗಿದ್ದು ಸೈಂಟಿಸ್ಟ್ಗಳ ಪ್ರಕಾರ ಹೌದು, ಗಾಯಗಳನ್ನು ವಾಸಿ ಮಾಡೋದಕ್ಕೆ ಅಂಜೂರದ ಹಣ್ಣು ಅಂದರೆ ನಮಗೆ ಗೊತ್ತಾ ಇಷ್ಟಕ್ಕೂ? ಅಂಜೂರದ ಹಣ್ಣು ಅಂದರೆ ರೌಂಡಾಗಿ ಪೂರ್ತಿ ರೌಂಡಾಗಿರುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ, ಗೊತ್ತಲ್ವ? ಹಾಂ, ಅಂಜೂರದ ಹಣ್ಣು ಗಾಯಗಳನ್ನು ವಾಸಿ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಇದು ಪ್ರೂವ್ ಆಗಿದ್ದು ಬಂದು 2000 ಇಸ್ವಿಯ ಮೇಲೆ, ಅಂದರೆ 2000, 2001, 2002 ಆಗ ಸೈಂಟಿಸ್ಟ್ಗಳು ರಿಸರ್ಚ್ ಪೇಪರ್ಸನ್ನು ಹೊರಗಡೆ ಬಿಟ್ಟರು. ಅವಾಗವರೆಗೂ ಅಥಾರಿಟೇಟಿವ್ ಆಗಿ ಪ್ರೂವ್ ಆಗಿರಲಿಲ್ಲ. ರೀಸೆಂಟಾಗಿ 2017 ಒಂದು ರಿಸರ್ಚ್ ನಡೀತು, ಅಲ್ಲಿ ಕರೆಕ್ಟಾಗಿ ಪ್ರೂವ್ ಆಯಿತು. ಏನಂತ ಪೂರ್ತಿಯಾಗಿ ಓದಿ ಪ್ರಿಯರೇ ಈಗ. ಫಿಗ್ ಅಂದರೆ ಅಂಜೂರ. ಅಂಜೂರದ ಎನ್ಸೈಮ್ ಏನು ಮಾಡುತ್ತಂತೆ? ಫೈಟ್ ಇನ್ಫೆಕ್ಷನ್ ಆ್ಯಂಡ್ ಹೀಲ್ ವೂಂಡ್ಸ್. ಇಷ್ಟಕ್ಕೂ ವೂಂಡ್ಸ್ ಅಂದರೆ ಏನು? ಗಾಯಗಳು. ಹಾಗಾದರೆ ಈ ಅಂಜೂರದ ಎನ್ಸೈಮ್ ಯಾವುದಕ್ಕೆ ಸಹಾಯ ಮಾಡುತ್ತಂತೆ? ಗಾಯಗಳನ್ನು ವಾಸಿ ಮಾಡೋದಕ್ಕೆ. ಯಾವಾಗ ರಿಸರ್ಚ್ ಪಬ್ಲಿಷ್ ಆಗಿರುವಂತಹದ್ದು ಮೇಲೆ ಇದೆ ಅನಿಸುತ್ತೆ ಡೇಟು, 2017. ಇದರ ಹಿಂದೆನೂ ಮಾಹಿತಿ ಗೊತ್ತಿತ್ತು ಜನರಿಗೆ, ಆದರೆ ವಿಜ್ಞಾನಿಗಳ ಪ್ರಕಾರ ಪೂರ್ತಿಯಾಗಿ ಪ್ರೂವ್ ಆಗಿರಲಿಲ್ಲ. ಪ್ರೂವ್ ಆಗಿ ಒಂದು 20 ವರ್ಷ. ಇದು ಲೇಟೆಸ್ಟ್ ರಿಸರ್ಚ್. ಈಗ ಹೇಳಿ, ಈ ಆರ್ಟಿಕಲಿಂದ ನಮ್ಗೆ ಏನಾಯಿತು ಅಂತ ಹೇಳಿ, ಏನರ್ಥ ಆಯಿತು ಅಂತ ಹೇಳಿ? ಅಂಜೂರದ ಹಣ್ಣು ಗಾಯಗಳನ್ನು ವಾಸಿ ಮಾಡುತ್ತಾ? ನೆಕ್ಸ್ಟ್ ಇಮೇಜ್ ಕನ್ನಡದಲ್ಲಿದೆ, ಅದೇ ಮಾತನ್ನು ಒಂದು ಸರಿ ಓದ್ಬಿಡೋಣ. ಬಂತ? ಹೈಲೈಟ್ ಆಗಿರುವಂಥ ಬಾಕ್ಸಲ್ಲಿರುವಂಥದ್ದು ಮಾತ್ರ. ಒಣ ಅಂಜೂರದ ಹಣ್ಣುಗಳನ್ನು ಬಳಸಿದರು. ಗಾಯವಾಸಿ ಮಾಡಲಿಕ್ಕೆ ಏನು ಬಳಸಿದ್ರಂತೆ? ಅಂಜೂರದ ಹಣ್ಣು. ಎಷ್ಟು ವರ್ಷ ಆಯಿತು ಹೇಳಿ? 20 ವರ್ಷನಾ? 30 ವರ್ಷನಾ? ಸತ್ಯವೇದವನ್ನು ಓಪನ್ ಮಾಡಿ ನೋಡೋಣ ಒಂದು ಸರಿ. ಯಾವಾಗ ಹೇಳಿದರು ದೇವರು ಇದನ್ನು? ಗಾಯಗಳನ್ನು ವಾಸಿ ಮಾಡೋದಕ್ಕೆ ಅಂಜೂರದ ಹಣ್ಣು ಕೆಲಸಕ್ಕೆ ಬರುತ್ತೆ ಅಂತ ಯಾವಾಗ ಹೇಳಿದರು? ಅರಸುಗಳು 2ನೇ ಗ್ರಂಥ, 2ನೇ ಅರಸುಗಳು 20ನೇ ಅಧ್ಯಾಯ 7ನೇ ವಚನ. 20ನೇ ಅಧ್ಯಾಯ 7ನೇ ವಚನ. ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಏನಂತೆ? ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಅಂದರೆ ಮರಣಕರವಾಗಿರುವಂತಹ ರೋಗ ಬಂದಿರುತ್ತೆ ಹಿಜ್ಕೀಯನಿಗೆ, ಅಂಜೂರದ ಹಣ್ಣಿನಿಂದಲೇ ಆ ರೋಗ ಗುಣ ಆಯಿತು ಅಂತ ನಾನು ಹೇಳ್ತಿಲ್ಲ ಇಲ್ಲಿ. ಆದರೆ ಅಂಜೂರದ ಹಣ್ಣಿನ ಮೆಡಿಕಲ್ ಪ್ರಾಪರ್ಟಿಯನ್ನು ಯಾವಾಗ ತೋರಿಸಿದ್ರು ದೇವರು ಎತ್ತಿ? ಯಾವಾಗ ತೋರಿಸಿದ್ರು? 2 ಅರಸುಗಳು ಗ್ರಂಥದಲ್ಲಿ. ಅಂದರೆ ಸುಮಾರು ಇವಾಗೆ ಎಷ್ಟು ವರ್ಷ ಆಯಿತು ಬರ್ಸಿ ಈ ಗ್ರಂಥವನ್ನು? ಕ್ರಿಸ್ತಪೂರ್ವ 550ರಿಂದ 700 ವರ್ಷ ಹಿಂದೆ ಬರೆಸಿರುವಂತಹ ಗ್ರಂಥ ಇದು. ಅಂದರೆ ಇವತ್ತಿಗೆ ಸುಮಾರು 2700 ವರ್ಷ. ವಿಜ್ಞಾನಿಗಳು ಯಾವಾಗ ಕೊಟ್ಟರು? ಪ್ರೂಫ್ ಸಮೇತವಾಗಿ ಯಾವಾಗ ಲೋಕದ ಮುಂದೆ ಇಟ್ಟರು? ಹೌದಾ? 2017. ಇದ್ರ ಹಿಂದೆ ಒಂದು 15 ವರ್ಷದ ಹಿಂದೆನೇ ಹೇಳ್ತಾ ಬರ್ತಾಯಿದ್ರು. ಆದರೆ ಅಥಾರಿಟೇಟಿವ್ ಆಗಿ ಪ್ರೂವ್ ಆದಂತಹ ಲೇಟೆಸ್ಟ್ ರಿಸರ್ಚ್ ಇದು. ದೇವರು ಯಾವಾಗ ಹೇಳಿದರು? 2700 ವರ್ಷಗಳ ಹಿಂದೆ. ಮಕ್ಕಳ, ನಾನು ಎಲೆಗಳ ಬಗ್ಗೆ ಹೇಳಿದ್ದೀನಿ ಅಂತ ಎಲೆಗಳ ಹಿಂದೆನೇ ಬೀಳಬಾರ್ದು ಔಷಧಿಗೆ. ಯಾವುದರಲ್ಲೂ ಇಟ್ಟಿದ್ದೀನಿ ಔಷಧಿಯನ್ನು? ಹಣ್ಣಲ್ಲೂ ಇಟ್ಟಿದ್ದೀನಿ. ಎಕ್ಸಾಂಪಲ್ ಬೇಕಾ? ಅಂಜೂರದ ಹಣ್ಣನ್ನು ನೋಡಿ. ಗಾಯವನ್ನು ವಾಸಿ ಮಾಡಲಿಕ್ಕೆ ಅಂಜೂರದ ಹಣ್ಣಲ್ಲಿರುವಂಥ ಎನ್ಸೈಮ್ಸ್ ತುಂಬ ಕೆಲಸಕ್ಕೆ ಬರುತ್ತೆ. ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಲಿಲ್ಲವಾ? ಇದಿಷ್ಟೊತ್ತು ಹೇಳಿತ್ತು. ಇನ್ನು ಮುಂದೆ ಏನು ಹೇಳಬೇಕು? ಕಲಿಸಿದ್ರು. ನೆಕ್ಸ್ಟ್ ಇಮೇಜ್. ಇನ್ನೊಂದು ವಿಚಾರ ಇದೆ. ಇಮೇಜ್ ಬಂದಿದ್ರೆ ಓದಿ ಪ್ರಿಯರೇ. ಯಾವುದು ಸಪೋರ್ಟ್ ಮಾಡುತ್ತೆ? ಗ್ರೇಪ್ ಜ್ಯೂಸಾ? ಗ್ರೇಪ್ ಅಂದರೆ ದ್ರಾಕ್ಷಿನೇನಾ? ಓಕೆ, ದ್ರಾಕ್ಷಿ ಹಣ್ಣು ಏನು ಮಾಡುತ್ತಂತೆ? ಡೈಜೆಸ್ಟಿವ್ ಹೆಲ್ತ್ ಅಂದರೆ ಏನು? ಜೀರ್ಣಕ್ರಿಯೆಗಳನ್ನು ಸುಲಭ, ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ. ಅದೇ ಅಲ್ವಾ ನಮ್ಗೆ ಅರ್ಥ ಆಗಿದ್ದು ಇದರಿಂದ. ನೆಕ್ಸ್ಟ್ ಕನ್ನಡ ಇಮೇಜನ್ನು ನೋಡೋಣ. ಒಂದು ಕನ್ನಡ ಇಮೇಜನ್ನು. ದ್ರಾಕ್ಷಿಯನ್ನು, ಈ ಸೆಂಟೆನ್ಸ್ ಪೂರ್ತಿ ಹಾಗೆ ನೆನ್ಪಿಟ್ಕೋಬೇಕು. ಪೂರ್ತಿ ವರ್ಡ್ ಬೈ ವರ್ಡ್ ಹಾಗೆ ನೆನ್ಪಿಟ್ಕೋಬೇಕು. ಯಾಕೆ ಅಂದರೆ ಒಂದು ಕಾರಣ ಇದೆ ಅದಕ್ಕೆ. ಪೂರ್ತಿ ನೆನ್ಪಿಟ್ಕೊಂಡಿದ್ದೀರಾ? ಮತ್ತೆ ಹೇಳಿ. ದ್ರಾಕ್ಷಿಯನ್ನು ನಿಯಮಿತವಾಗಿ ಅನ್ನುವಂಥ ವರ್ಡ್ ತುಂಬ ಇಂಪಾರ್ಟೆಂಟ್ ಪ್ರಿಯರೇ. ನಿಯಮಿತವಾಗಿ ಅಂದರೆ ಲಿಮಿಟೆಡಾಗಿ ತಗೋಬೇಕು ಅಂತನಾ? ಓಕೆ, ನಿಯಮಿತವಾಗಿ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ. ಓದಿದ್ವಾ? ನೋಡಿದ್ವಾ? ಓಕೆ,
ಯಾವಾಗ ಬಂದಿರ್ಬೋದು ಇದೆಲ್ಲ? ನನ್ನ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಹಿಡಿದು ಕಳಿಸಿ ತೋರಿಸ್ತೀನಿ ಅಂದರೆ ಯಾವಾಗ ಬಂದಿರ್ಬೋದು? ರೀಸೆಂಟಾಗಿ ಅಲ್ವಾ? ಪ್ರೂವ್ ಆಗಿರುವಂಥದ್ದು ರೀಸೆಂಟಾಗಿ ಅಲ್ವಾ? ಜನರಿಗೆ ಮೊದಲಿಂದಲೂ ಗೊತ್ತಿದ್ರು, ವಿಜ್ಞಾನಿಗಳು ಪ್ರೂಫ್ ಸಮೇತವಾಗಿ ಜನರ ಮುಂದೆ ಇಟ್ಟಿದ್ದು ರೀಸೆಂಟಾಗಿ. ದೇವರು ಬರ್ಸಿದಾರಾ? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ಐದು 23. ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ದ್ರಾಕ್ಷಾರಸವನ್ನು ಎಷ್ಟು ತಗೋಬೇಕಂತೆ? ಸ್ವಲ್ಪವಾಗಿ. ಈಗ ನೀವು ಹಿಂದೆ ನೋಡಿದ್ರಲ್ವ, ಸೈಂಟಿಸ್ಟ್ಗಳು ಕೊಟ್ಟಿದ್ರಲ್ವ ರಿಪೋರ್ಟನ್ನು, ಏನಿತ್ತು ಅದರಲ್ಲಿ? ನಿಯಮಿತವಾಗಿ. ದೇವರೇನು ಹೇಳಿದ್ದಾರೆ? ಸ್ವಲ್ಪವಾಗಿ. ಎರಡು ಒಂದೇನಾ? ದೇವ್ರು ಮುಂಚೆನೇ ಹೇಳಿದ್ರ? ಯಾವ ಸಮಸ್ಯೆಗೆ? ಬೇರೆ ಸಮಸ್ಯೆಗೆ ಹೇಳಿದ್ರ ದೇವರಲ್ಲಿ? ಅಜೀರ್ಣದ ಸಮಸ್ಯೆಗೆ. ವಿಜ್ಞಾನಿಗಳು ಯಾವುದಕ್ಕೆ ಹೇಳಿದ್ರು? ಅಜೀರ್ಣದ ಸಮಸ್ಯೆಗೆ. ಏನರ್ಥ ಆಯಿತು ನಮಗೆ ಇದರಿಂದ? ತಿಮೋತಿಯನಿಗೆ ಬರೆದ ಪತ್ರಿಕೆಯನ್ನು ಬರೆಸಿ 2000 ವರ್ಷ ಆಯಿತು. ವಿಜ್ಞಾನಿಗಳು ಹೇಳಿ 20 ವರ್ಷವೂ ಆಗಲಿಲ್ಲ ಸರಿಯಾಗಿ. ಹೌದಾ? ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಿದ್ರು. ಹೋಗಲಿ, ಇಷ್ಟೇನ ಪ್ರಿಯರೇ ಕಲಿಸಿದ್ದು? ಇನ್ನೊಂದು 5 ನಿಮಿಷ ಮುಗಿಸ್ಕೊಳ್ಳೋಣ. ಇಷ್ಟೇನ ಕಲಿಸಿದ್ದು? ಇನ್ನೂ ಏನಾದರೂ ಕಲಿಸ್ಕೊಟ್ಟಿದ್ದಾರೆ ದೇವರು? ಏನೇನು ಕಲಿಸ್ಕೊಟ್ಟು ಸ್ಟಾರ್ಟಿಂಗಿಂದ ಏನೇನು ನೋಡ್ತಾ ಬಂದ್ವಿ ಅಂತ ಹೇಳಿ? ಏನೇನು ನೋಡ್ತಾ ಬಂದ್ವಿ? ವ್ಯವಸಾಯನ ದುಡಿಮೆ ಮಾಡ್ಕೋಬೇಕು ಅಂತ ಹೇಳಿ, ಮಕ್ಕಳ ನೀವು ಹಿಂಗೆ ಬದುಕಬೇಕು, ನೀವು ಈ ಥರ ಕಷ್ಟಪಡಬೇಕು, ಈ ಕೆಲಸ ಮಾಡಲಿಕ್ಕೆ ಕಷ್ಟಪಡಬೇಕು, ಅವಾಗ ನಿಮ್ಮ ಕೈಯಲ್ಲಿ ಫಲ ಬರುತ್ತೆ. ವ್ಯವಸಾಯ ಕಲಿಸ್ಕೊಟ್ರೆ ನೆಕ್ಸ್ಟ್ ವ್ಯವಸಾಯ ಒಂದೇನಾ? ಉಳಿದ ಕೆಲಸಗಳ ಎಲ್ಲ ಸಕಲ ವಿಧವಾದಂಥ ಕಸುಬುಗಳನ್ನು ಕಲಿಸ್ಕೊಟ್ರೆ ಓಕೆ. ಅದಾದ ನಂತರ ಇನ್ನೂ ಏನು ಕಲಿಸ್ಕೊಟ್ರು? ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು. ಮಕ್ಕಳ ನಾನು ಔಷಧಿಯನ್ನು ಎಲ್ಲಿಟ್ಟಿದ್ದೀನಿ ಗೊತ್ತಾ? ಎಲೆಗಳಲ್ಲಿ, ಹಣ್ಣುಗಳಲ್ಲಿ. ಇದನ್ನು ಹೇಳಿದ್ರೆ ಬದುಕುವುದನ್ನು ಎಲ್ಲ ಆ್ಯಂಗಲಲ್ಲೂ ಕಲಿಸ್ಕೊಟ್ರೆ ಇನ್ನೂ ಯಾವುದಾದ್ರೂ ಇದೆಯಾ? ಆರೋಗ್ಯದ ವಿಚಾರವಾಗಿ ಇನ್ನೊಂದು ವಿಚಾರವನ್ನು ಬರೆಸಿದ್ದಾರೆ ದೇವರು. ಏನದು? ನಮ್ಮೆಲ್ಲರಿಗೂ ಗೊತ್ತು. ನಾವು ಒಳಗಡೆ ಇನ್ಹೇಲ್ ಮಾಡುವಂತಹ ಗಾಳಿ ಹೆಸರೇನು? ಆಕ್ಸಿಜನ್ನ. ಹೊರಗಡೆ ಬಿಡುವಂತಹದ್ದು ಕಾರ್ಬನ್ ಡೈಆಕ್ಸೈಡ್. ಎಕ್ಸೇಲ್ ಮಾಡುವಂತಹದ್ದು ಕಾರ್ಬನ್ ಡೈಆಕ್ಸೈಡ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹಕ್ಕೆ ಬೇಡವಾಗಿರುವಂತಹ ಗಾಳಿ ನಮ್ಮ ಪ್ರಕಾರ. ಈಗ ನನಗೆ ಹೇಳಿ, ಇಷ್ಟು ವರ್ಷ ಆದಾಮ್ ಕಾಲದಿಂದ ಸುಮಾರು 6000 ವರ್ಷ ಅಂತ ಹೇಳ್ತಾರೆ. ಓಕೆ, 6000 ವರ್ಷಗಳ ಕಾಲ ನಮಗೆಲ್ಲರಿಗೂ ಏನು ಬೇಕು? ಆಕ್ಸಿಜನ್ ಬೇಕಾ? ಯಾರಾದರೂ ಇದರಲ್ಲಿ ಅರ್ಧ ಜನ ಕಾರ್ಬನ್ ಡೈಆಕ್ಸೈಡ್ ಬೇಕು, ಅರ್ಧ ಜನಕ್ಕೆ ಆಕ್ಸಿಜನ್ ಬೇಕು ಅನ್ನೋ ಥರ ಇದೆಯಾ? ಎಲ್ಲರಿಗೂ ಆಕ್ಸಿಜನ್ನೇ ಬೇಕು. ನಾವು ಆಕ್ಸಿಜನ್ ತೊಗೊಂಡು ಬೇಡವಾಗಿರುವಂಥ ಗಾಳಿಯನ್ನು ಹೊರಗಡೆ ಬಾಯಿಯ ಮೂಲಕ ಎಕ್ಸೇಲ್ ಮಾಡ್ತಿರ್ಬೇಕಾದ್ರೆ ಬೇಡವಾಗಿರುವಂಥ ಗಾಳಿಯನ್ನು ತೊಗೊಂಡು ಮತ್ತೆ ಅದನ್ನು ಕನ್ವರ್ಟ್ ಮಾಡಿ ನಮಗೆ ಕೊಡ್ತಿರುವಂತಹದ್ದು ಯಾರು? ಯೋಚನೆ ಮಾಡಿದ್ದೀವ? ಹೌದಾ? ಪ್ರಪಂಚದ ಜನಸಂಖ್ಯೆ ಎಷ್ಟು ಪ್ರಸ್ತುತ? 800 ಕೋಟಿ ಅಂತ ಅಂದ್ಕೊಳ್ಳಿ. ಇದರಲ್ಲಿ 400 ಕೋಟಿ ಜನರಿಗೆ ಆಕ್ಸಿಜನ್ ಬೇಕು ಬ್ರದರ್, 400 ಕೋಟಿ ಜನರಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ಇದ್ದಿದ್ರೆ ಇವ್ರು ತೊಗೊಂಡು ಬಿಟ್ಟಿರುವಂತಹ ಗಾಳಿ ಇವ್ರು ತೊಗೊಬೋದಿತ್ತು, ಇವ್ರು ತೊಗೊಂಡು ಬಿಟ್ಟಿರುವಂಥ ಗಾಳಿ ಇವ್ರು ತೊಗೊಬೋದಿತ್ತು. ಮ್ಯಾಚ್ ಆಗ್ತಿತ್ತು. ಈಗ ಪ್ರಪಂಚದಲ್ಲಿರುವಂಥ 800 ಕೋಟಿ ಜನರಿಗೂ ಬೇಕಾಗಿರುವಂಥದ್ದು ಏನು? ಆಕ್ಸಿಜನ್ನೇ. ಕೊಡ್ತಿರುವಂತಹದ್ದು ಯಾರೋ? ಎಲ್ಲಿಂದ ಬರ್ತಿದೆ? ಅವರಿಗೆ 3000 ರೂಪಾಯಿ ಅಂತೆ ಕರೋನಾ ಬಂದಾಗ ಆಕ್ಸಿಜನ್ ಪ್ರೈಸು. ಅಂದರೆ 1 ಅವರ್ ಗಾಳಿ ತೊಗೊಳ್ಲಿಕ್ಕೆ 3000 ರೂಪಾಯಿ ಕೊಡಬೇಕಾ ನಿನಗೆ? ಅದಕ್ಕೆ ದೇವರು ಮಕ್ಕಳ, ನೀವು ಆರೋಗ್ಯವಾಗಿರ್ಬೇಕಂದ್ರೆ, ರೆಸ್ಪಿರೇಟ್ರಿ ಡಿಸಾರ್ಡರ್ಗಳು ನಿಮಗೆ ಬರಬಾರ್ದಂದ್ರೆ, ಇರೋವರೆಗೂ ಆರಾಮಾಗಿರ್ಬೇಕಂದ್ರೆ, ನಾನು ನಿಮಗೆ ಕೊಟ್ಟಿರುವಂಥ ಆಯುಷ್ಕಾಲದಲ್ಲಿ ಆರೋಗ್ಯವಾಗಿ ಜೀವಿಸಬೇಕಾದ್ರೆ ನಿಮ್ಮ ಸುತ್ತ ಏನಿರಬೇಕು? ಫ್ರೆಶ್ ಆಗಿರುವಂಥ ಗಾಳಿ ಇರಬೇಕು. ಈ ಗಾಳಿಯನ್ನು ಕೊಡುವಂತಹದ್ದು ಯಾರು? ಗಮನ ಈ ಕಡೆ ಇರಲಿ. ಈ ಗಾಳಿಯನ್ನು ಕೊಡುವಂತಹದ್ದು ಯಾರು? ದೇವರ. ನಾನು ಗಾಳಿ ಕೊಡ್ತೀನಿ ಅಂತ ಎಲ್ಲರೂ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಅದಕ್ಕೆ ಅಂತ ಒಂದು ಅಪರೂಪವಾಗಿರುವಂತಹ ಮೆಕ್ಯಾನಿಸಮನ್ನು ಇಟ್ಟಿದ್ದಾರೆ. ನಮಗೆ ಗಾಳಿ ಸಪ್ಲೈ ಮಾಡಲಿಕ್ಕೆ ಅಂತ ಮಿಷಿನ್ಗಳನ್ನು ಇಟ್ಟಿದ್ದಾರೆ. ಬ್ರದರ್ ದೇವರು ಇಟ್ಟಿರುವಂತಹ ಮಿಷಿನ್ ನಾವು ಇವತ್ತವರೆಗೂ ನೋಡೇ ಇಲ್ಲ ಅಂದರೆ ಆ ಮಷಿನ್ ಯಾವುದೂ ಅಲ್ಲ ಪ್ರಿಯರೇ, ನಮ್ಮ ಸುತ್ತ ಇರುವಂತಹ ಮರಗಳೇ. ಗಿಡ ಬೆಳೆಸಿ ನಾಡು ಉಳಿಸಿ. ಇದು ರೋಡಲ್ಲಿ ನೀವು ನೋಡಿರುವಂತಹ ಸೈಡ್ ಲೈನ್ ಆ ಕಡೆ ಈ ಕಡೆ ಬರೆದಿರುವಂತಹದ್ದು ಹೌದಾ? ಏನಿರುತ್ತೆ? ಗಿಡ ಬೆಳೆಸಿ ನಾಡು ಉಳಿಸಿನ, ಸೇವ್ ಟ್ರೀಸ್ ಸೇವ್ ಅರ್ತ್. ಹೌದಾ? ಏನು ಅರ್ಥ ಆಯಿತು ನಮ್ಗೆ ಇದರಿಂದ? ಮನುಷ್ಯರಿಗೆ ಇವಾಗ ಅರ್ಥ ಆಗೋಗಿದೆ 21st ಸೆಂಚುರಿಯಲ್ಲಿ. ಏನಂತ ಅರ್ಥ ಆಗಿದೆ? ನಾವು ಬದುಕಬೇಕಾದ್ರೆ ಚೆನ್ನಾಗಿ ಗಿಡ ಬೆಳೆಸಬೇಕು, ಮರ ನೆಡಬೇಕು. ಏಕೆಂದರೆ ಆ ಮರಗಳು ಏನು ಮಾಡುತ್ತೆ? ನಾವು ಬೇಡ ಅಂತ ಬಿಟ್ಟಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ನಮಗೆ ಬೇಕಾಗಿರುವಂಥ ಆಕ್ಸಿಜನನ್ನು ಕೊಡುತ್ತೆ.
ಹಾಗಾದರೆ ಮರ ಬೆಳೆಸಬೇಕು ಅಂತ ಇವಾಗ ಅರ್ಥ ಆಯ್ತಾ ನಮಗೆ? 20ನೇ ಸೆಂಚುರಿಯಲ್ಲಿ ಅರ್ಥ ಆಯ್ತಾ? ಯಾವಾಗ ಹೇಳಿದರು ದೇವರು ಇದನ್ನು? ಯಾವಾಗ ಹೇಳಿದರು? ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 19ನೇ ವಚನ. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೆ ಬಹುದಿವಸ ಮುತ್ತಿಗೆ ಹಾಕಿರುವಾಗ ಮರಗಳನ್ನು ಹಾಳು ಮಾಡಬಾರದು, ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು, ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಅಡವಿಯ ಮರಗಳು ಶತ್ರುಗಳೇನು? ಅವುಗಳೊಡನೆ ಯುದ್ಧ ಮಾಡಬಹುದೇ? ತಿನ್ನತಕ್ಕ ಹಣ್ಣು ಕೊಡೋದಿಲ್ಲವೆಂದು ನೀವು ತಿಳಿದ ಮರಗಳನ್ನು ಮಾತ್ರ ನೀವು ಕೆಡಿಸಬಹುದು, ಕಡಿಯಬಹುದು. ಅವುಗಳಿಂದ ಯುದ್ಧ ತಂತ್ರಗಳನ್ನು ಮಾಡಿಕೊಂಡು ನಿಮಗೆ ವಿರುದ್ಧವಾಗಿ. ಅಂದರೆ ಏನು ಹೇಳ್ತಿದ್ದಾರೆ? ಯಾವುದು ಫಲ ಕೊಡೋದಿಲ್ವೋ ಅದಕ್ಕೆ ಮಾತ್ರ ಕೊಡಲಿ ಹಾಕ್ಬೋದು ನೀವು. ಫಲ ಕೊಡ್ತಿದೆ ಅಂದರೆ ಮುಟ್ಟಬಾರ್ದು. ಏನಕ್ಕೆ ಪ್ರಿಯರು ಇಷ್ಟೊಂದು ಸ್ಟ್ರೆಸ್ ಕೊಟ್ಟು ಮರಗಳ ಬಗ್ಗೆ ದೇವರು ಬರೆಸ್ಬೇಕಿತ್ತ? ಸತ್ಯವೇದದಲ್ಲಿ ಮರಗಳ ಬಗ್ಗೆ ಬರೆಸ್ಬೇಕಿತ್ತ? ಅದು ಏನಂತ ಹೇಳಿದ್ದಾರೆ? ಚಿಕ್ಕ ಮಗುವನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳೋ ಥರ ಹೇಳಿಲ್ಲ ಈ ವಚನದಲ್ಲಿ. ನಮ್ಗೆ ಅನ್ನಿಸ್ತಿಲ್ವ ಹಾಗೆ? ಅವು ಶತ್ರುಗಳೇನೋ ಮಕ್ಕಳ ಅನ್ನೋ ಥರ ಇಲ್ವಾ ದೇವ್ರ ಸ್ವರ? ಮತ್ತೆ ಓದೋಣ ಮಾತನ್ನು. ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅದಕ್ಕೆ ಬಹುದಿವಸ ಮುತ್ತಿಗೆ ಹಾಕಿರುವಾಗ ಅದಕ್ಕೆ ಸೇರಿರುವ ಮರಗಳನ್ನು ಹಾಳು ಮಾಡಬಾರದು, ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು, ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಅಡವಿಯ ಮರಗಳು ಶತ್ರುಗಳೇನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶತ್ರುಗಳ ಮಕ್ಕಳ ಮರಗಳು? ನಿಮಗೆ ಹಣ್ಣು ಕೊಡುತ್ತೆ, ಹೌದಾ? ಇನ್ನೊಂದು ಮರ ಬೆಳೆಯೋದಕ್ಕೆ ಬಿತ್ತಲಿಕ್ಕೆ ಬೀಜವನ್ನು ಕೊಡುತ್ತೆ, ನಿಮಗೆ ನೆರಳು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ. ಮರಗಳನ್ನು ಕಡಿಬೇಡ್ರೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ಕೊಂಡಂಗಿಲ್ಲ ದೇವರು. ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಮಾತ್ರ ಕಲಿಸಲಿಲ್ಲ, ಇನ್ನೂ ಏನನ್ನು ಕಲಿಸಿದ್ರು? ಆರೋಗ್ಯವಾಗಿ ಬದುಕುವುದಕ್ಕೂ ಕಲಿಸ್ಕೊಟ್ಟಿದ್ದಾರೆ. ಹೌದಾ ಪ್ರಿಯರೇ? ಹೌದಾ? ಓಕೆ. ಇದಿಷ್ಟು ಶರೀರಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರ ಕಲಿಸ್ಕೊಟ್ಟು ಬೇರೆ ಎಲ್ಲ ಬಿಟ್ರೆ ಆಲ್ರೌಂಡರ್ ಅಂತ ಕರಿತೀವಿ. ಯಾರನ್ನು? ಎಲ್ಲ ಗೊತ್ತಿರುವವ್ರನ್ನ ಲೋಕದಲ್ಲಿ ಏನಂತ ಕರಿತೀವಿ? ದೇವರನ್ನು ಏನಂತ ಕರಿಬೋದು? ಹೌದಾ? ಯಾವುದನ್ನು ಮಿಸ್ ಮಾಡಿದ್ದಾರೆ, ಈ ತಂದೆ ಯಾವುದನ್ನು ಮಿಸ್ ಮಾಡಿದ್ದಾರೆ ಅಂತ ತೋರಿಸಿ ಪ್ರಿಯರೇ ಒಂದನ್ನು ಸತ್ಯವೇದ ಯಾವುದಾದ್ರೂ ಇದೆಯಾ? ಪೂರ್ತಿಯಾಗಿ ಕಲಿಸ್ಕೊಟ್ಟು ಸರಿಯಾಗಿ ಮಾಡದೆ ಹೋದರೆ ತಿದ್ದಿ ಬುದ್ಧಿ ಹೇಳಿ ಕಲಿಸ್ಕೊಟ್ಟಿದ್ದಾರೆ. ಇನ್ನು ಮನುಷ್ಯರಾಗಿ ಭೂಮಿಯ ಮೇಲಿದ್ದೀವಿ, ಬರೀ ಆಹಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕಲಿಸ್ಕೊಟ್ಟು ಬಿಟ್ಬಿಟ್ರೆ, ಕೊನೆಯ ವಚನ ಇದೆ, ಒಂದೇ ಒಂದು ರೆಫರೆನ್ಸ್ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದುಡಿಮೆಗೆ ಸಂಬಂಧಪಟ್ಟಂತೆ ಮಾತ್ರ ಕಲಿಸಿ ಬಿಟ್ಬಿಟ್ರೆ ಇನ್ನೂ ಏನನ್ನು ಕಲಿಸ್ಕೊಟ್ರು? ಯಾರ ಮುಂದೆ ಯಾವ ಥರ ನಡ್ಕೋಬೇಕು ಏನಂತ ಕರಿತೀವಿ? ಇದನ್ನು ನಡವಳಿಕೆ, ಗುಣ ಅಂತ ಕರಿತೀವ. ದುಡಿಮೆ ಮಾತ್ರ ಮಾಡುವಂಥವ್ರನ್ನ ಮನುಷ್ಯ ಅಂತ ಕರಿತೀರಾ ನೀವು? ದುಡಿಮೆಯ ಜೊತೆಲಿ ಏನಿರಬೇಕು? ಗುಣ ಇರಬೇಕು, ಹೌದಾ? ವಿನಯ ಇರಬೇಕು, ಹೌದಾ? ಕಲಿಸ್ಕೊಟ್ರೆ ದೇವರು ಅದನ್ನು ಕಲಿಸ್ಕೊಟ್ರೆ, ದುಡಿಯೋದನ್ನು ಕಲಿಸ್ಕೊಟ್ರು, ಆರೋಗ್ಯವನ್ನು ಹೇಳ್ಕೊಟ್ರು, ಆರೋಗ್ಯ ಸೂತ್ರಗಳನ್ನು ಹೇಳ್ಕೊಟ್ರು, ಮರ್ಯಾದೆಯನ್ನು ಕಲಿಸ್ಕೊಡ್ಲಿಲ್ಲ ದೇವರು, ಹೆಂಗೆ ನಡ್ಕೋಬೇಕು ಇನ್ನೊಬ್ಬರ ಮುಂದೆ ಅಂತ ಕಲಿಸ್ಕೊಡ್ಲಿಲ್ಲ ದೇವರು ಅನ್ನುವಂಥ ಕಂಪ್ಲೇಂಟ್ ಏನಾದರೂ ಮಾಡ್ತೀವ? ಒಂದೇ ಒಂದು ವಚನ ಓಪನ್ ಮಾಡಿ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 5:22. ಎಲ್ಲರೂ ತೆಗೆದಿಟ್ಕೊಳ್ಳಿ ಪ್ರಿಯರೇ ಮಾತನ್ನು. 5:22 ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. 5:22 ಹೆಡ್ಡಿಂಗನ್ನು ಓದೋಣ ಒಂದು ಸಾರಿ. ನೆನ್ಪಿಟ್ಕೊಳ್ಳಿ ಪ್ರಿಯರೇ ಪ್ರತಿಯೊಂದೊಂದು ಪದವನ್ನು ಏನೇನು ಹೇಳ್ಕೊಟ್ಟಿದ್ದಾರೆ ದೇವರು ಅಂತ ಹೇಳಿ. ಗಂಡ ಹೆಂಡತಿಯರು, ತಂದೆಗಳು, ಮಕ್ಕಳು, ಯಜಮಾನರು, ದಾಸರು ನಡೆಯಬೇಕಾದ ರೀತಿ. ಎಷ್ಟು ಜನ ಯಾವ ಥರ ನಡ್ಕೋಬೇಕಂತ ಬರ್ಸಿದ್ದಾರೆ ದೇವರು? ಬರೀ ಗಂಡ ಹೆಂಡತಿಗೆ ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಸುಮ್ಮನೆ ಆದ್ರೆ ಏನೇನು ಬರ್ಸಿದ್ದಾರೆ? ಗಂಡ ಹೆಂಡತಿಯರು, ತಂದೆಗಳು, ಮಕ್ಕಳು, ಯಜಮಾನರು, ದಾಸರು ನಡೆಯಬೇಕಾದ ರೀತಿ. ನಾನೀಗ ವಚನಗಳನ್ನು ಹೇಳ್ತೀನಿ, ಫಸ್ಟ್ ಲೈನನ್ನು ಮಾತ್ರ ಓದೋಣ. ಅದರಲ್ಲಿ 22ನೇ ವಚನ ಫಸ್ಟ್ ಲೈನ್ ಮಾತ್ರ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದಿರಿಗೆ. ಏನರ್ಥ ಆಯಿತು ನಮ್ಗೆ ಹೇಳಿ? ಯಾರಿಗೆ ಹೇಳ್ಕೊಡ್ತಿದ್ದಾರೆ ದೇವರಲ್ಲಿ? ಸ್ತ್ರೀಯರಿಗೆ, ಹೌದಾ? ನಂಬರ್ 1 ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಯಾಕೆಂದರೆ ಇನ್ನೊಬ್ಬರ ಮುಂದೆ ಇದನ್ನು ಹೇಳಲಿಕ್ಕೂ ನಮಗೆ ಸಹಾಯ ಆಗುತ್ತೆ. ಫಸ್ಟ್ ಯಾರಿಗೆ ಹೇಳ್ಕೊಟ್ರು? ಸ್ತ್ರೀಗೆ ಹೇಳ್ಕೊಟ್ಟಿರುವಂತಹದ್ದು ಮುಗೀತಾ? ನೆಕ್ಸ್ಟ್ 25ನೇ ವಚನ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನೆಕ್ಸ್ಟ್ ಯಾರಿಗೆ ಹೇಳ್ಕೊಟ್ರು? ಪುರುಷರಿಗ. ಫಸ್ಟ್ ಯಾರಿಂದ ಶುರು ಮಾಡಿದ್ರು? ಸ್ತ್ರೀ,
ಪುರುಷರು. ಇನ್ನು ಯಾವುದನ್ನಾದರೂ ಬಿಟ್ಟರೆ ದೇವರು. ಮುಂದೆ ನೆಕ್ಸ್ಟ್ ಪೇಜ್. ಎಲ್ಲಿ ಹೇಳಿದ್ದಾರೆ ಅವ್ರ ಬಗ್ಗೆ? 20. ಮಕ್ಕಳೇ ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಯಾರಿಗೆ ಹೇಳ್ಕೊಟ್ರಿ ಇಲ್ಲಿ? ಫಸ್ಟ್ ಯಾರಿಂದ ಶುರು ಮಾಡಿದ್ರು? ಸ್ತ್ರೀ, ಪುರುಷ, ಮಕ್ಕಳು. ನೆಕ್ಸ್ಟ್ ಮಕ್ಕಳಿಗೆ ಮಾತ್ರ ಹೇಳ್ಕೊಟ್ಟು ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು ಅಂತ ತಂದೆ ತಾಯಿಯಿಂದ ಹೇಳ್ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ತುಂಬ ಜನ ಇರ್ತಾರೆ, ಇಷ್ಟ ಬಂದಂತೆ ನಡೆಸ್ಕೊತಿರ್ತಾರೆ ಮಕ್ಕಳನ್ನು. ಅಂಥವ್ರಿಗೆ ಬರೀ ಮಕ್ಕಳಿಗೆ ಮಾತ್ರ ಹೇಳ್ಕೊಟ್ಟು ತಂದೆ ತಾಯಿಯಂದಿರಿಗೆ ಹೇಳಿಲ್ಲ ಅಂದರೆ ಆಗತ್ತಾ? ಅವ್ರಿಗೂ ಹೇಳಿದ್ದಾರೆ. ನೆಕ್ಸ್ಟ್ 4ನೇ ವಚನ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ಓಕೆ. 5ನೇ ವಚನ. ಇಲ್ಲಿ ಯಾರಿಗೆ ಬುದ್ಧಿ ಹೇಳ್ತಿದ್ದಾರೆ? ದಾಸತ್ವದಲ್ಲಿರುವವರೇ. ಅಂದರೆ ನಾವೆಲ್ಲರೂ ಕೆಲಸ ಮಾಡುವಂಥವರೇನ? ಯಜಮಾನ ಮತ್ತು ಎಂಪ್ಲಾಯಿ, ಈ ಇಬ್ಬರ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ಪನ್ನು ಬರ್ಸಿದ್ದಾರೆ ಇಲ್ಲಿ. ಹಳೆ ಒಡಂಬಡಿಕೆಯಲ್ಲೂ ತುಂಬ ಕಡೆ ಬರ್ಸಿದ್ದಾರೆ ಈ ರಿಲೇಷನ್ಶಿಪ್ಪನ್ನು ಸಹ. ಹೆಂಗಿರಬೇಕು? ಒಬ್ಬ ದಾಸ ಯಜಮಾನನ ಹತ್ರ ಹೆಂಗಿರಬೇಕು, ಯಜಮಾನ ದಾಸನ ಹತ್ರ ಯಾವ ಥರ ಕೆಲಸ ಮಾಡಿಸ್ಕೋಬೇಕು, ಯಾವ ಥರ ಕೆಲಸ ಮಾಡಿಸ್ಕೊಬಾರ್ದು, ಹೆಂಗೆ ನಡ್ಕೋಬೇಕು, ಹೆಂಗೆ ನಡ್ಕೊಬಾರ್ದು. ಹೌದಾ? ದಾಸತ್ವದಲ್ಲಿರುವಂಥವ್ರ ಬಗ್ಗೆ ಬರ್ಸಿದ್ದಾರೆ. 9ನೇ ವಚನ. ಯಜಮಾನರೇ. ಯಾರ್ಯಾರಿಗೆ ಹೇಳಿದ್ರು ಹೇಳಿ ಪ್ರಿಯರೇ? ಸ್ತ್ರೀನ, ಪುರುಷನ. ನೆಕ್ಸ್ಟ್ ಮಕ್ಕಳಿಗೆ ಹೇಳಿದ್ರೆ. ನೆಕ್ಸ್ಟ್ ಮಕ್ಕಳ ಬಗ್ಗೆ ಯಾರಿಗೆ ಹೇಳ್ಕೊಟ್ರು? ತಂದೆ ತಾಯಿಯಂದಿರಿಗೆ ಹೇಳ್ಕೊಟ್ರೆ. ಅದಾದಮೇಲೆ ಕೆಲಸ ಮಾಡುವಂಥವರಿಗೆ. ನೆಕ್ಸ್ಟ್ ಅದಾದಮೇಲೆ ಯಜಮಾನರಿಗೆ. ಯಾರ ಹತ್ರ ಹೆಂಗೆ ನಡ್ಕೋಬೇಕು, ಒಬ್ಬರು ಇನ್ನೊಬ್ಬರ ಹತ್ರ ಹೆಂಗೆ ನಡ್ಕೋಬೇಕು. ಇಲ್ಲಿ ನಾವಿರುವಂಥವ್ರೆಲ್ಲರೂ ಸಹ ಇಲ್ಲಿ ಮೆನ್ಷನ್ ಮಾಡಿರುವಂಥ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಬೀಳ್ತೀವಾ ಇಲ್ವಾ? ಇಲ್ಲಿರುವಂಥ 6 ವರ್ಗಗಳಿಗೆ ಯಾವುದೋ ಒಂದು ವರ್ಗಕ್ಕೆ ನಾವು ಸಂಬಂಧಪಟ್ಟವರೇನ? ಒಬ್ಬರು ತಂದೆ ಆಗಿರ್ಬೋದು, ಒಬ್ಬರು ತಾಯಿ ಆಗಿರ್ಬೋದು, ಒಬ್ಬರು ಮಕ್ಕಳಾಗಿರ್ಬೋದು, ಒಬ್ಬರು ಕೆಲಸ ಮಾಡುವಂಥವ್ರಾಗಿರ್ಬೋದು, ಒಬ್ಬರು ದಣಿ ಆಗಿರ್ಬೋದು. ಹೌದಾ? ಎಲ್ಲ ಕಡೆ ಯಾರ ಹತ್ರ ಹೆಂಗೆ ನಡ್ಕೋಬೇಕು ಹೇಳ್ಕೊಟ್ರ ದೇವರು. ಸಂದೇಶ ಮುಗೀತು. ಸಂದೇಶದಲ್ಲಿ ನಮಗೇನು ಅರ್ಥ ಆಯಿತು? ಬದುಕು ಕೊಟ್ಟ ದೇವರು ಬದುಕುವುದನ್ನು ಕಲಿಸಿದ್ರು. ಹೆಂಗೆ ಕಲಿಸಿದ್ರು? ತಿದ್ದಿ ಬುದ್ಧಿ ಹೇಳಿ ಕಲಿಸಿದ್ರು. ಜೀವನ ಮಾಡುವುದಕ್ಕೆ ಏನು ಮಾಡಬೇಕು ಅಂತಲೂ ಕಲಿಸ್ಕೊಟ್ರು. ಆರೋಗ್ಯವಾಗಿರಬೇಕಾದ್ರೆ ಏನು ಮಾಡಬೇಕು ಅಂತಲೂ ಕಲಿಸ್ಕೊಟ್ರು. ನಮ್ಮ ಗುಣ, ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ನಮ್ಮ ಗುಣ, ನಮ್ಮ ನಡವಳಿಕೆ, ಯಾರ ಹತ್ರ ಯಾವ ಸಮಯದಲ್ಲಿ ಹೇಗಿರಬೇಕು ಅಂತಲೂ ಕಲಿಸ್ಕೊಟ್ರು. ಹೌದಾ? ಸರಿಯಾಗಿ ಸಂದೇಶ ಮುಗಿಬೇಕಾದ್ರೆ ಏನು ಹೇಳಿ ಮುಗಿಸ್ಬೋದು? ಎಲ್ಲರಿಗಿಂತ ಉತ್ತಮವಾಗಿ ಬದುಕೋದನ್ನು ಕಲಿಸ್ಕೊಟ್ಟಿದ್ದಾರೆ. ಕಲಿಯದೇ ಇರುವಂತಹದ್ದು ನಮ್ಮ ತಪ್ಪಲ್ವಾ? ಈ ಥರ ತಂದೆ ಸಿಗ್ತಾರಾ? ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಯೋಚನೆ ಮಾಡಿ. ನಿಮ್ಮ ಹತ್ರ ಯಾವ್ದಾದ್ರೂ ಈ ಥರ ಪ್ರಶ್ನೆಗಳು ಕೇಳುವಂತಹ ಜನ ಇದ್ದರೆ ಅವ್ರಿಗೆ ಸರಿಯಾಗಿ ಅವರಿಗೆ ತಕ್ಕಂತೆ ಉತ್ತರ ಕೊಡ್ತೀರಾ ಅನ್ನುವಂತಹದನ್ನು ನಂಬಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ನೀವು ನಮಗೆ ಕೊಟ್ಟಂತಹ ಈ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರ. ಮೊದಲನೇ ಸಂದೇಶದಲ್ಲಿ ನಾವು ಕೇಳಿದ್ದು, ಹಾಗೆ ಈಗ 2ನೇ ಸಂದೇಶದಲ್ಲಿ ನಾವು ಕೇಳಿರುವಂತಹ ವಿಚಾರ ಪ್ರತಿಯೊಂದನ್ನು ನಮ್ಮ ಹೃದಯದಲ್ಲಿ ನಾವು ಭದ್ರಪಡಿಸಿಕೊಂಡು, ಹಾಗೆ ಮುಂದೆ ಕೊಡುವ ಪ್ರತಿಯೊಬ್ಬೊಬ್ಬರು ಬಂದು ಸಂದೇಶ ಕೊಡಬೇಕಾದ್ರೆ ಪ್ರತಿಯೊಂದನ್ನು ನಮ್ಮ ಮನಸ್ಸಿನಲ್ಲಿ ಅಡಗಿಸಿಕೊಂಡು ಕದ್ದುಕೊಂಡು ಹೋಗದೆ ಯಾರೂ ಸಹ ಬಂದು ಆ ರೀತಿಯ ಮಾತುಗಳನ್ನು ಕಾಪಾಡಿಕೊಳ್ಳುವಂಥ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥವರ ಜೊತೆ ಹಾಗೆ ರಾಮು ಅಣ್ಣನವರು ನಮ್ಮೆಲ್ಲರಿಗೂ ಸಹಾಯವಾಗಿದ್ದು ಎಲ್ಲ ನಡೆಸುವುದರಲ್ಲಿ, ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗುವುದರಲ್ಲಿ ಅವರು ಸಹಾಯವಾಗಿರುವಂತಹ ರೀತಿಗೋಸ್ಕರ ಕೃತಜ್ಞತೆ ತಂದೆ. ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಕೃಪೆಯ ಮೂಲಕ ನಿಮ್ಮ ಸಾರಥ್ಯದಲ್ಲಿ ನಡೆಸ್ತೀರಾ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ವಂದನೆಗಳು.